ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾವು ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ವೆಲ್ಕಮ್ ಟು ಸ್ಟೂಡೆಂಟ್ಸ್ ಫಾರ್ ದಿಸ್ ಟುಡೇಸ್ ಆನ್ಲೈನ್ ಕ್ಲಾಸ್. ಸೊ in yesterday's class we discussed about sex determination in different species. ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ. ಸೊ ಯಾವುದರಲ್ಲಿ ಯಾವ ರೀತಿಯಾಗಿ ನಾವು ಸೆಕ್ಸ್ ಡಿಟರ್ಮಿನೇಷನನ್ನು ಮಾಡ್ತೇವೆ. ಸೊ ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಕ್ರೋಮೋಸೋಮ್ಸ್. ಸೊ ಸೆಕ್ಸ್ ಡಿಟರ್ಮಿನೇಷನ್ ಅನ್ನುವಂಥದ್ದು ಏನಿದೆ ಈ ಒಂದು ಸ್ಪೀಶೀಸ್ಗಳಲ್ಲಿ ಇದು ಕ್ರೋಮೋಸೋಮ್ನ ಒಂದು ಆಧಾರದ ಮೇಲೆ ನಾವು ಅದನ್ನು ಡಿಟರ್ಮೈನ್ ಮಾಡಬಹುದು. ಸೊ ಕ್ರೋಮೋಸೋಮ್ಸ್, ವಾಟ್ ಟೈಪ್ ಆಫ್ ಕ್ರೋಮೋಸೋಮ್ಸ್? ಸೆಕ್ಸ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ದಿ ಸೆಕ್ಸ್ ಆರ್ಗನ್ಸ್. ಏನು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೇವೆ, ಅದು ಸೆಕ್ಸ್ ಆರ್ಗನ್ಸ್ ಅಲ್ಲಿ ಇರುವಂಥದ್ದು. ಇನ್ನು ಉಳಿದಿರ್ತಕ್ಕಂತಹ ಬಾಡಿಯಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್ ಅನ್ನ ಆಟೋಸೋಮ್ಸ್ ಅಂತ ನಾವು ಕರಿತೇವೆ. ಅಲ್ಲಿಗೆ ನಾವು ಕ್ರೋಮೋಸೋಮ್ಸ್ ಅನ್ನ ಎರಡು ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಒಂದು ಬಾಡಿ ಕ್ರೋಮೋಸೋಮ್ಸ್ ಆರ್ ಆಟೋಸೋಮ್ಸ್. ಅನದರ್ ಟೈಪ್ ಈಸ್ ಸೆಕ್ಸ್ ಕ್ರೋಮೋಸೋಮ್ಸ್ present only in the sex organs and determine the particular sex in the species. ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸೆಕ್ಸ್ ಅನ್ನು ಡಿಟರ್ಮೈನ್ ಮಾಡೋದು ಸೆಕ್ಸ್ ಕ್ರೋಮೋಸೋಮ್ಸ್. ಇದು ಯಾವಾಗಲೂ ಯಾವುದ್ರ ಜೊತೆ ಇರುತ್ತೆ? ಬಿಸೈಡ್ಸ್ ದಿ ಆಟೋಸೋಮ್ಸ್. ಆಟೋಸೋಮ್ಸ್ ಅಥವಾ ಬಾಡಿ ಕ್ರೋಮೋಸೋಮ್ಸ್ನ ಪಕ್ಕದಲ್ಲಿ ಏನಾಗಿರುತ್ತೆ? ಅರೇಂಜ್ ಆಗಿರ್ತದೆ. ಈ ಸೆಕ್ಸ್ ಡಿಟರ್ಮಿನೇಷನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಏನು ಮುಂದಿನ ಒಂದು ಪ್ರೋಜನಿ ಬರುತ್ತೆ ಸ್ಪೀಶೀಸ್ ಅಲ್ಲಿ, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆಯಪ್ಪ ಅಂದಾಗ ಡಿಟರ್ಮೈನ್ ಮಾಡಬೇಕಾಗತ್ತೆ. ಐದರ್ ಎ ಮೇಲ್ ಆರ್ ಫಿಮೇಲ್ ಪೇರೆಂಟ್. ಯಾವ ಪೇರೆಂಟ್ ಇಂದ ಡಿಟರ್ಮೈನ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಆಸ್ಪೆಕ್ಟ್. ಸೊ ಡಿಟರ್ಮಿನೇಷನ್ ಅಲ್ಲೂ ಕೂಡ ಬೇರೆ ಬೇರೆ ಸ್ಪೀಶೀಸ್ ಅಲ್ಲಿ ಬೇರೆ ಬೇರೆ ಆಗಿರ್ತದೆ. ಸೊ ಯಾವಾಗಲೂ ನಾವು ನೋಡುವಂಥದ್ದು ಎಕ್ಸ್ ಕ್ರೋಮೋಸೋಮ್, ನಥಿಂಗ್ ಬಟ್ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಎಕ್ಸ್ ಅನ್ನೋದು ಸೆಕ್ಸ್ ಕ್ರೋಮೋಸೋಮ್. ಇದರ ಜೊತೆಗೆ ಏನಾಗಿರ್ತದೆ, ಪರ್ಟಿಕ್ಯುಲರ್ ಆಗಿ ಮೇಲ್ ಅಥವಾ ಫಿಮೇಲ್ ಅನ್ನ ಡಿಟರ್ಮೈನ್ ಮಾಡುವಂತಹ ಒಂದು ಕ್ರೋಮೋಸೋಮ್ ಏನಾಗಿರುತ್ತೆ ಅದ್ರ ಜೊತೆನಲ್ಲಿ ಇರ್ತದೆ. ಸೊ ಹೀಗೆ ನಾವು ನಿನ್ನೆ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋದ್ವಿ ಆ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ. As usual, we can identify 4 different types of sex determination in different organisms or species. And now, in today's class, so we will discuss about the next type of sex determination, that is the XX and XY type of sex determination. ನಾವು ನಿನ್ನೆ 4 ಟೈಪಲ್ಲಿ XXXO ಟೈಪ್, XXXY ಟೈಪ್, ZZZW ಟೈಪ್ ಅಂಡ್ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಟೈಪ್ ಅಥವಾ ಹ್ಯಾಪ್ಲೋಡಿಪ್ಲಾಯ್ಡ್ ಟೈಪ್, ಹೀಗೆ 4 ರೀತಿಯಾಗಿರುವಂತಹ ಒಂದು ನಾವು ಡಿಟರ್ಮಿನೇಷನ್ ಟೈಪ್ಸ್ ಅನ್ನ ನೋಡಿದ್ವಿ. ಅದರಲ್ಲಿ ನಿನ್ನೆಯ ಒಂದು ಕ್ಲಾಸ್ ಅಲ್ಲಿ ನಾವು ಒಂದನ್ನು ಸ್ಟಡಿ ಮಾಡಿದ್ವಿ. ದಟ್ ಒನ್ ಈಸ್ ದಿ ಫಸ್ಟ್ ಒನ್ XXXO ಟೈಪ್. ಅಲ್ಲೇನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಫಾರ್ ದಟ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ದಟ್ ಈಸ್ ಗ್ರಾಸ್ ಹಾಪರ್ಸ್ ಅಂತ ಹೇಳ್ತೇವೆ. ಗ್ರಾಸ್ ಹಾಪರ್ ಇನ್ಸೆಕ್ಟ್ಸ್ ಅಲ್ಲಿ ನಾವು ನೋಡುವಂಥದ್ದು. ಸೊ ಮೇಲ್ಸ್ ಹ್ಯಾವಿಂಗ್ ಓನ್ಲಿ 1 X ಕ್ರೋಮೋಸೋಮ್, ಇನ್ನೊಂದೇನಿರುತ್ತೆ ಇರೋದಿಲ್ಲ, ಅದಕ್ಕೆ XO ಟೈಪ್ ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ಎಟಿರೋಗೆಮೆಟಿ ಅನ್ನುವಂಥದ್ದನ್ನ ನಾವು ಮೇಲ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ತೇವೆ. ಫಿಮೇಲ್ಸ್ ಆರ್ ಹೋಮೋಗೆಮೆಟಿ ಅಂತ ಕರಿತೇವೆ. ಹಾಗಾಗಿ ಸೆಕ್ಸ್ ಡಿಟರ್ಮೈನ್ ಮಾಡುವಂಥದ್ದು ಯಾರಲ್ಲಿ? ಇನ್ಸೆಕ್ಟ್ಸ್ ಅಲ್ಲಿ ಮೇಲ್ಸ್ ಅಂತ ಕರಿತೇವೆ. ಬಿಕಾಸ್ ಇಟ್ ಕ್ಯಾನ್ ಪ್ರೊಡ್ಯೂಸ್ 2 types of sperms, sperms with X and sperms without X chromosome. Now coming to the second type, that is XX and XY type. Example for this one, both Drosophila melanogaster and
ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. Melanogaster, commonly called as fruit fly. Fruit fly. And also in man. ಇನ್ಯಾವುದನ್ನು ನೋಡ್ಬೋದು ನಾವು ಹ್ಯೂಮನ್ ಬೀಯಿಂಗ್ಸ್ ಅನ್ನು ನೋಡ್ಬೋದು. ಇದನ್ನ ಸೆಪರೇಟ್ ಆಗಿ ಮುಂದೆ ಹೇಳುವಂತದ್ರಿಂದ ನಾವು ಈಗ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಬಗ್ಗೆ ಹೇಳ್ತಾ ಹೋಗೋಣ ಸೆಕ್ಸ್ ಡಿಟರ್ಮಿನೇಷನ್ ಅನ್ನ. ಸೊ ಇನ್ ಫ್ರೂಟ್ ಫ್ಲೈ ದಟ್ ಈಸ್ ದಿ ಡಿಟರ್ಮಿನೇಷನ್ ಟೈಪ್ ಈಸ್ XX ಅಂಡ್ XY. ಯಾವ ಟೈಪ್ ಅಲ್ಲಿ ಇದೆ ಇಲ್ಲಿ? XX ಮತ್ತೆ XY ಟೈಪ್ ಅಲ್ಲಿ ಇರುವಂತದ್ದು ಯಾವುದು? ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಲ್ಲಿ. ಈಗ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಲ್ಲಿ XX ಅನ್ನುವಂಥದ್ದು ಫೀಮೇಲ್, XY ಅನ್ನುವಂಥದ್ದು ಮೇಲ್ ಅಂತ ಹೇಳ್ತೇವೆ. ಮೇಲ್ XY, ಫೀಮೇಲ್ XX ಅಂತ ಹೇಳ್ತೀವಿ. ಈಗ ಇದನ್ನ ನಾವು ತೋರಿಸಬಹುದು, ಈ ಟೈಪ್ ಅಲ್ಲಿ ತೋರಿಸ್ತೇವೆ. ಫೀಮೇಲ್ಸ್ ಹ್ಯಾವ್ XX similar type of chromosome. Then males have 1X and 1Y chromosome. ಅದನ್ನ ಹೀಗೆ ನಾವು ತೋರಿಸ್ತೇವೆ, ಈ ರೀತಿಯಾಗಿ ತೋರಿಸ್ತೀವಿ. ಸೊ ದಿಸ್ ಈಸ್ XX, ದಿಸ್ ಈಸ್ XY ಅಂತ ಹೇಳ್ತೇವೆ. ಮೇಲ್ಸ್ ಅಲ್ಲಿ XY ಇರುತ್ತೆ, ಸಿಮಿಲರ್ ಟು ಹ್ಯೂಮನ್ ಬೀಯಿಂಗ್ಸ್. ಏನು ಮನುಷ್ಯನಲ್ಲಿ ಡಿಟರ್ಮಿನೇಷನ್ ಮಾಡ್ತೀವಿ ಅದೇ ಟೈಪ್ ಕೂಡ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಲ್ಲಿ ಇದೆ. ಈಗ ನೋಡೋಣ ಯಾವ ರೀತಿ ಡಿಟರ್ಮೈನ್ ಮಾಡುವಂಥದ್ದು. ಸೊ ಇನ್ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ 2n ನಂಬರ್ ಈಸ್ 8 ಅಂತ ಕರಿತೀವಿ. ಹಾಗಾದ್ರೆ ಫ್ರೂಟ್ ಫ್ಲೈ ಅಲ್ಲಿ ಇರುವಂತ ಕ್ರೋಮೋಸೋಮ್ ನಂಬರ್ 2n ಎಷ್ಟು? 8. n ಅಂದ್ರೆ ಅಲ್ಲಿಗೆ ಎಷ್ಟಾಗುತ್ತೆ? 4 ಆಗುತ್ತೆ. ದಟ್ ಈಸ್ 4 pairs of chromosomes. ಅರ್ಥ ಆಗ್ತಿದೆಯಲ್ಲ? ಎಷ್ಟು ಬರುತ್ತೆ? 4 pairs ಇದೆ. Here 2n is ಎಷ್ಟಿರುತ್ತೆ ಇದರಲ್ಲಿ? 2n is 8 ಇದೆ. ಈಗ ನಾವಿಲ್ಲಿ ಬರೆಯುವಾಗ ಯಾವ ರೀತಿ ತೋರಿಸಬಹುದು ನಮ್ಗೆ ಇದರಲ್ಲಿ ಅಂದಾಗ, ಫೀಮೇಲ್ ಅಲ್ಲಿ ಬಂದಾಗ ಅಂದ್ರೆ ಆಟೋಸೋಮ್ಸ್ ಎಷ್ಟು ಬರಬೇಕು? ಇಲ್ಲಿ XX ಇರೋದ್ರಿಂದ ನಾವಿಲ್ಲಿ ಆಟೋಸೋಮ್ಸ್ ಅನ್ನ 2n 8 ಅಂತ ಇರಬೇಕಾದ್ರೆ 2 ಇದಕ್ಕೆ ಹೋಗುತ್ತೆ, ಇನ್ನೆಷ್ಟು ಬರಬೇಕು? ಈ ಕಡೆಗೆ 6 ಬರುತ್ತೆ. ಸೊ 6 ಆಟೋಸೋಮ್ಸ್ ಪ್ಲಸ್ XX ಏನಾಗುತ್ತೆ? ಈ ಟೈಪ್ ತೋರಿಸ್ತೀವಿ. ಇಲ್ಲಿ ಕೂಡ ಅಷ್ಟೇ 6 ಆಟೋಸೋಮ್ಸ್ ಪ್ಲಸ್ XY ಏನಂತ ಹೇಳ್ತೀವಿ? XY. ಈಗ ಗೇಮೆಟ್ ಪ್ರೊಡ್ಯೂಸ್ ಮಾಡುವಾಗ ಹೇಗೋಗುತ್ತೆ? ಗೇಮೆಟ್ ಅಲ್ಲಿ 2 ರೀತಿ ಗೇಮೆಟ್ಸ್ ಬರುತ್ತೆ. ಗೇಮೆಟ್ ಅನ್ನು ನೋಡೋಣ, 2 ರೀತಿ ಗೇಮೆಟ್ಸ್ ಬರುತ್ತೆ. ಈಗ 2 ರೀತಿ ಗೇಮೆಟ್ಸ್ ಅಲ್ಲಿ ಎಷ್ಟೆಷ್ಟು ಹೋಗ್ಬೇಕು ನಮ್ಗೆ? ಇಲ್ಲಿ 3x, ಇಲ್ಲಿ 3x ಹೋಗ್ತದೆ, 2 ಬರುತ್ತೆ. ಯಾಕೆಂದ್ರೆ ಮಿಯೋಟಿಕ್ ಸೆಲ್ ಡಿವಿಷನ್ ಹೋಗುತ್ತೆ ಯಾವಾಗ್ಲೂ. ಈ ಪೇರೆಂಟ್ ಅಲ್ಲಿ ಇರ್ತಕ್ಕಂತಹ ಏನು ಕ್ರೋಮೋಸೋಮ್ ಇದೆ ಅದು ರೆಡ್ಯೂಸ್ ಆಗ್ತದೆ, n ನಂಬರಿಗೆ ಹೋಗುತ್ತೆ ಗೇಮೆಟ್ ಅಲ್ಲಿ. ಆಗ ಟೋಟಲ್ ನಂಬರ್ ಇರುವಂತದ್ದು ಎಷ್ಟಕ್ಕೆ ಬರಬೇಕು? ಹಾಫ್ ಗೆ ರೆಡ್ಯೂಸ್ ಆಗ್ತದೆ. ಈಗ 6 ಆಟೋಸೋಮ್ XX ಇರುವಾಗ ಇಲ್ಲಿ ಎಷ್ಟು ಬರಬೇಕಾಗುತ್ತೆ? ಹಾಗಾದ್ರೆ 3 ಬರಬೇಕಾಗ್ತದೆ. 3x ಅಂತ ಕರೀತೇವೆ, ಹೌದಲ್ವಾ? ಸೊ ಅಲ್ಲಿ ಏನಾಗುತ್ತೆ? ಇದು ನಾವು ಗೇಮೆಟ್ ಯಾವುದು ಎಗ್ ಅಂತ ಇಟ್ಕೊಳ್ಳೋಣ, ಎಗ್. ಈ ಕಡೆ ತಗೊಂಡಾಗ ನಾವು ಇಲ್ಲಿ ಹೇಗೆ ಬರಬೇಕು? ಮಿಯೋಸಿಸ್ ಅಲ್ಲಿ ಗೇಮೆಟ್ಸ್ ಬಂದಾಗ ಎಷ್ಟು ಬರುತ್ತೆ ಇಲ್ಲಿ? ಸೊ 2 types of gametes. So male can produce 2 types of gametes. So one with 3x, another with that is sperm ಅಂತ ಕರಿತೀವಿ, another with 3y ಅಂತ ಕರಿತೀವಿ, 3y. ಹೀಗೆ 2 ರೀತಿ ಗೇಮೆಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ನಾವು fused, combining together these two. So ಏನಾಗುತ್ತೆ ಇಲ್ಲಿ ನೋಡಿ, 1x 3x ಇದೆ ಪ್ಲಸ್ ಇನ್ನೊಂದು ಯಾವ ಸೇರ್ಕೊಳ್ಬೇಕು? ಇಲ್ಲಿ 3x ಏನಾಗುತ್ತೆ ಇದು? ಸೊ ದಟ್ ಬಿಕಮ್ಸ್ ಫೀಮೇಲ್ ಫ್ರೂಟ್ ಫ್ಲೈ. ಏನಾಗುತ್ತೆ ಇದು? ಫೀಮೇಲ್ ಆಗುತ್ತೆ. ಈಗ EX ಸೇರ್ಕೊಂಡಾಗ ಅಗೈನ್ ಫೀಮೇಲ್ ಎಷ್ಟಾಗುತ್ತೆ? 6x ಆಗ್ತದೆ, XX ಆಗ್ತದೆ, ಹೌದಲ್ವಾ? 8 ಆಯ್ತು ನೋಡ್ರಿ, 6XX ಆಗುತ್ತೆ. ಇದು ಕೂಡ ಫೀಮೇಲ್. ಮೇಲ್, ಫೀಮೇಲ್. ನೆಕ್ಸ್ಟ್ ಒಂದು ತಗೊಳ್ಳೋಣ. ಇದನ್ನ ಇದಕ್ಕೆ ಸೇರಿಸಿದಾಗ ಏನಾಗುತ್ತೆ? ಮೇಲ್ ಆಗುತ್ತೆ. ಅಲ್ಲಿಗೆ 6y, ದೆನ್ 6y ಅಲ್ಲಿಗೆ ಎಷ್ಟಾಗ್ತದೆ? 6y ಒಂದಕ್ಕೆ, ಮತ್ತೊಂದು ತಗೊಳ್ರಿ XY, ಇನ್ನೊಂದಕ್ಕೆ 6XY ಏನಾಗುತ್ತೆ? ಅಲ್ಲಿಗೆ ಮೇಲ್ ಆಗುತ್ತೆ. ಸೊ 2 ಫೀಮೇಲ್ 2 ಮೇಲ್ ಬರುತ್ತೆ. ಸೊ ಫೀಮೇಲ್ ಅಲ್ಲಿ ನಾವು XX ನೋಡ್ತೀವಿ, ಮೇಲ್ ಅಲ್ಲಿ Y ನೋಡ್ತೀವಿ. ಸೊ ಹಿಯರ್ ಯಾವ್ದು ಹಾಗಾದ್ರೆ ಹೆಟಿರೋಗೆಮೆಟಿ? ಇದರಲ್ಲಿ ಅಗೈನ್ ಮೇಲ್ಸ್ ಆರ್ ಹೆಟಿರೋಗೆಮೆಟಿ. ನೋಡಿ ಇಲ್ಲಿ ಮೇಲ್ಸ್ ಏನಾಗಿದೆ? 2 ರೀತಿಯಾಗಿರ್ತಕ್ಕಂಥ ಕ್ರೋಮೋಸೋಮ್
ಕ್ರೋಮೋಸೋಮ್ ಇದೆ, ಒಂದು ಎಕ್ಸ್ ಮತ್ತೊಂದು ವೈ. ವೈ ಏನ್ ತೋರಿಸುತ್ತೆ, ಜಸ್ಟ್ ಡಿಟರ್ಮೈನ್ ದಿ ಮೇಲ್ ಸೆಕ್ಸ್. ಮೇಲ್ ಸೆಕ್ಸ್ ಅನ್ನ ಅಷ್ಟೇ ಡಿಟರ್ಮೈನ್ ಮಾಡೋದ್ರಿಂದ ಗೇಮೆಟ್ ಫಾರ್ಮೇಶನ್ ಅಲ್ಲಿ ಎರಡು ರೀತಿ ಸ್ಪರ್ಮ್ಸ್ ಏನಾಗುತ್ತೆ ಫಾರ್ಮೇಶನ್ ಆಗ್ತದೆ. ಸೊ 50% ಆಫ್ ಸ್ಪರ್ಮ್ಸ್ ಕ್ಯಾರಿ ಎಕ್ಸ್ ಕ್ರೋಮೋಸೋಮ್, remaining 50% of sperms carry Y chromosome. Hence, in case of Drosophila melanogaster, the sex determination is, that is XY type, because males having XY chromosome that determines the sex in Drosophila melanogaster, because males are heterogamy. ಏನಾಗಿದೆ ಇಲ್ಲಿ ಟೂ ಟೈಪ್ಸ್, ಎರಡು ರೀತಿ ಅದು ಸ್ಪರ್ಮ್ ಅನ್ನ ಏನ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದ್ರೆ ಇದನ್ನ ಏನಂತ ಕರೆಯೋಣ ನಾವು, ಹೆಟಿರೋಗೇಮೆಟಿ. ಹಾಗಾದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಟೈಪ್ ಅನ್ನ ಏನಂತ ಹೇಳೋಣ, ದಟ್ ಈಸ್ XX XY ಟೈಪ್ ಅಂತ ಕರೀತೇವೆ. ಈ ರೀತಿಯಾಗಿ ನಾವು ಬರೀಬೇಕಾಗ್ತದೆ. ಸೊ ಇದು ಇನ್ ಕೇಸ್ ಆಫ್ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಸೊ ದಟ್ ಈಸ್ ಸಿಮಿಲರ್ ಇನ್ ಆಲ್ಸೋ ಮ್ಯಾನ್ ಆರ್ ಹ್ಯೂಮನ್ ಬೀಯಿಂಗ್. ಅದನ್ನ ನೆಕ್ಸ್ಟ್ ಸಪರೇಟ್ ಆಗಿ ನಾವು ನೋಡೋಣ. ಹಾಗಾಗಿ ಇಲ್ಲಿ ನಾವು ಫ್ರೂಟ್ ಫ್ಲೈ ಒಂದನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಹೋಗೋಣ, ದಟ್ ಈಸ್ ನೆಕ್ಸ್ಟ್ ಟೈಪ್ ಈಸ್ ಯಾವ್ದದು ಅಂದಾಗ ZW ಟೈಪ್. ನೆಕ್ಸ್ಟ್ ಒನ್ ಈಸ್ ZW ಟೈಪ್. ZW ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಮೂರನೇದಾಗಿ ನೋಡೋಣ, ಇದು ನಿಮಗೆ ಎಕ್ಸಾಮ್ ಅಲ್ಲಿ ನಿಮಗೆ 3 ಮಾರ್ಕ್ಸಿಗೆ ಕೇಳುವಂಥದ್ದು, ತುಂಬ ಸಿಂಪಲ್ ಆಗಿರುವಂತಹ ಒಂದು ಆನ್ಸರ್ ಇದು. ನಿಮಗೆ ಯಾವುದಾದ್ರೂ ನಿಮಗೆ ಎರಡು ಕೇಳ್ಬೋದು, ಎಕ್ಸ್ಪ್ಲೈನ್ XXXO ಟೈಪ್ ಆರ್ ಎಕ್ಸ್ಪ್ಲೈನ್ ZZZW ಟೈಪ್ ಆರ್ ಎಕ್ಸ್ಪ್ಲೈನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಬರ್ಡ್ಸ್, ಇನ್ ಇನ್ಸೆಕ್ಟ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಈ ರೀತಿ ಕೇಳ್ತಾರೆ. 3 ಮಾರ್ಕ್ಸ್ಗೆ ಬರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಥರ್ಡ್ ಟೈಪ್, ZW ಟೈಪ್ ಅಂತ ಕರೀತೇವೆ. ಯಾವ ಕೊಡ್ಬೋದಾದ್ರೆ ಎಕ್ಸಾಂಪಲ್ ಇಂತಹ ಕೇಸ್ಗೆ ಅಂದಾಗ, ಎಕ್ಸಾಂಪಲ್ ಫಾರ್ ದಿಸ್ ಒನ್ ದಟ್ ಈಸ್ ಬರ್ಡ್ಸ್. ಬರ್ಡ್ಸ್ ಎಕ್ಸಾಂಪಲ್ ಅನ್ನು ನಾವು ಕೊಡ್ಬೋದು ZZZW. ಏನಿದು ನಾವು ಲೆಟರ್ಸ್ ಅನ್ನ ಚೇಂಜ್ ಮಾಡಿದ್ದೇವೆ ಇಲ್ಲಿ ZZZW ಅಂದಾಗ ಇಲ್ಲಿ ಸ್ವಲ್ಪ ಡಿಫರ್ ಆಗಿದೆ ಸೆಕ್ಸ್ ಡಿಟರ್ಮಿನೇಷನ್. ನಾವು ಇಲ್ಲಿ ನೋಡಿದ ಎರಡು ಟೈಪ್ ಅಲ್ಲೂ ಕೂಡ ಮೇಲ್ಸ್ ಆರ್ ಹೆಟಿರೋಗೇಮೆಟಿ, ಬಟ್ ಇನ್ ದಿಸ್ ಟೈಪ್ ಫೀಮೇಲ್ಸ್ ಆರ್ ಹೆಟಿರೋಗೇಮೆಟಿ. ಏನಾಗುತ್ತೆ ಇಲ್ಲಿ ಫೀಮೇಲ್ಸ್ ಏನಿದೆ ಬರ್ಡ್ಸ್ ಅಲ್ಲಿ, ಸೊ ಫೀಮೇಲ್ಸ್ ಆರ್ ಹೆಟಿರೋಗೇಮೆಟಿ. ದಟ್ ಮೀನ್ಸ್ ಸೊ ಫೀಮೇಲ್ಸ್ ಪ್ರೊಡ್ಯೂಸ್ 2 ಟೈಪ್ಸ್ ಆಫ್ ಗೇಮೆಟ್ಸ್. ಇಲ್ಲಿ ಕ್ವೈಟ್ ಚೇಂಜ್ ಆಗ್ತದೆ, ಸ್ವಲ್ಪ ಆಲ್ಟರ್ ಆಗ್ತದೆ. ಮೇಲ್ಸ್ ಅಲ್ಲಿ ಹೆಟಿರೋಗೇಮೆಟಿ ಇರೋದಿಲ್ಲ, ಫೀಮೇಲ್ಸ್ ಅಲ್ಲಿ ಹೆಟಿರೋಗೇಮೆಟಿ ಇರುತ್ತೆ. ಹೇಗೆ ನೋಡೋಣ, ZZZW ಟೈಪ್. ಹಾಗಾಗಿ ಲೆಟರ್ ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ XX XY XX XO ಈ ರೀತಿ ಬಂದಾಗ ನಿಮಗೆ ಕಾಮನ್ ಆಗಿ ಆಸ್ ಯೂಶುವಲ್ ಆಗಿ XY ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ಮೇಲ್ಸ್ ಅಂತ ಬಂದ್ಬಿಡುತ್ತೆ. ಇಲ್ಲಿ ಆ ಲೆಟರ್ ಚೇಂಜ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ, ಬರ್ಡ್ಸ್ ಅಲ್ಲೇ ಈ ಟೈಪು ಅನ್ನುವಂಥದ್ದು ಏನಾಗುತ್ತೆ ಬೇಗನೆ ಐಡೆಂಟಿಫೈ ಮಾಡ್ಬೋದು, ರೆಕಗ್ನೈಸ್ ಮಾಡ್ಬೋದು. ಜಸ್ಟ್ ನಾವು ಅಲ್ಲಿ ಏನ್ ಮಾಡಿದ್ದೀವಿ, ಲೆಟರ್ ಅನ್ನ ಚೇಂಜ್ ಮಾಡಿದ್ದೇವೆ. ಸೊ ಬರ್ಡ್ಸ್ ನೋಡೋಣ ಹೇಗಿದೆ ಇಲ್ಲಿ, ಯೋರ್ ಮೇಲ್ಸ್ ಅಂಡ್ ಫೀಮೇಲ್ ಪೇರೆಂಟ್ಸ್. ಸೊ ಮೇಲ್ ಅಲ್ಲಿ ಹೇಗಾಗಿದೆ ನೋಡೋಣ. ಸೊ ಇನ್ ಕೇಸ್ ಆಫ್ ಬರ್ಡ್ಸ್ ಇದಿದೆ. ಸೊ ಫೀಮೇಲ್ ಏನಾಗಿದೆ ಇಲ್ಲಿ ಆಪೋಸಿಟ್ ಆಗಿರ್ತದೆ. ಸೊ ಫೀಮೇಲ್ಸ್ ಹೆಟಿರೋಗೇಮಿಟಿ ಏನಿದೆ ಇಲ್ಲಿ, ದಟ್ ಈಸ್ ZZ and ZW. So males having ZZ chromosomes, females having ZW chromosomes. ಈಗ ಆಟೋಸೋಮ್ಸ್ ಅಲ್ಲಿ ಎಷ್ಟು ಬರ್ಬೋದು ನಾವು ಇಲ್ಲಿ ಅಂದಾಗ, ಮೇಲಿಗೆ ಬರೀತೇವೆ 2A plus Z ಅಂತ ಕರೀತೇವೆ, ZZ. ಇಲ್ಲಿ ಕೂಡ 2A plus ZW ಅಂತ ಕರಿತೀವಿ. ಸೊ ಎರಡು ಆಟೋಸೋಮ್ಸ್ ಅಲ್ಲಿ ನೋಡ್ತೇವೆ ನಾವು. ಈಗ ಗೇಮೆಟ್ ಫಾರ್ಮೇಶನ್ ಆಗಬೇಕಾದ್ರೆ ಹೇಗಾಗುತ್ತೆ, ಇದರಲ್ಲಿ ಗೇಮೆಟ್ ಬಂದಾಗ ಏನಾಗುತ್ತೆ, ಮಿಯಾಟಿಕ್ ಸೆಲ್ ಡಿವಿಷನ್ ಹೋಗ್ತದೆ, ಮಿಯಾಟಿಕ್ ಸೆಲ್ ಡಿವಿಷನ್. ಆಗ ಏನಾಗುತ್ತೆ, ಸೊ ಮೇಲ್ಸ್ ಪ್ರೊಡ್ಯೂಸ್ ಸಿಮಿಲರ್ ಟೈಪ್ ಆಫ್ ಗೇಮೆಟ್ಸ್. ಹೇಗಿರುತ್ತೆ ಗೇಮೆಟ್ ಅಲ್ಲಿ, ಸ್ಪರ್ಮ್ ಅಲ್ಲಿ, ಸೊ ಒಂದೇ ರೀತಿಯಾಗಿರ್ತದೆ. ಸೊ ಆಲ್ ಸ್ಪರ್ಮ್ಸ್ ಕಂಟೈನಿಂಗ್ Z chromosome similar. So homogamety in case of birds, males are homogamety because males produce similar type of sperm.
all sperms having only Z chromosome. Then in case of females, ಆಗಿಲ್ಲ ಎಷ್ಟು ಹೋಗುತ್ತೆ ನಮಗೆ ಅಂದಾಗ ಎ ಬರ್ದು ನೀವೇನು ತೋರಿಸ್ಬೋದು, ಇಲ್ಲಿ ನಿಮಗೆ ಒಂದು ಆಟೋಸೋಮ್ ಇದೆ ಪ್ಲಸ್ ಝಡ್ ಇದೆ, ಹೌದಾ? ಈ ಟೈಪ್ ಬರುತ್ತೆ. ಇಲ್ಲಿ ನೋಡೋಣ ಫೀಮೇಲ್ಸ್ ಅಲ್ಲಿ ಬಂದಾಗ ನಾವು 2A ಇದೆ, ಹೌದಲ್ವಾ? ಈಗ ಸೊ ಫೀಮೇಲ್ ಪ್ರೊಡ್ಯೂಸ್ two types of gametes. So some eggs containing or having Z chromosome, some eggs containing or having that is W chromosome. So here in this type females are heterogametes because it produces two types of eggs ಅಂತ ಕರೀತೇವೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಫೀಮೇಲ್ಸ್ ಏನಾಗುತ್ತೆ, ಸೊ eggs containing Z and eggs containing W ಎರಡು ರೀತಿ eggs ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಗ ಆಟೋಸೋಮ್ ಪ್ಲಸ್ Z ಆಗ್ತದೆ, ಇನ್ನೊಂದು ಗೇಮೆಟ್ ಅಲ್ಲಿ ಆಟೋಸೋಮ್ ಪ್ಲಸ್ W ಆಗ್ತದೆ. ಈ ರೀತಿ eggs ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. Hence females are heterogametes. So the determination of sex by female because they having Z and W type of chromosomes. Males are homogametes because they have similar type of chromosomes like Z chromosomes. So this is in case of birds. Sex determination type in case of birds is ZW type. Males are homogametes, females are heterogametes. So ಇದು ನಾವು ಮೂರನೇ ಟೈಪ್ ಅನ್ನ ಸ್ಟಡಿ ಮಾಡುವಂಥದ್ದು ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ZW ಟೈಪ್ ಅಂತ ಕರೀತೇವೆ. And now we move on to the last one. That one is very interesting and that important determination, sex determination in case of honeybees. ಇನ್ನು ನಾಲ್ಕನೇದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಕ್ವೈಟ್ ಡಿಫರೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಕುತೂಹಲಕಾರಿಯಾಗಿರುವಂತದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಸೊ ದಿ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಕೇಸ್ ಆಫ್ honeybees is that is haploid diploid type. Haploid diploid type of sex determination. Haploid diploid type of sex determination. In case of honeybees, ಏನು ಕೊಡಬಹುದು ಎಕ್ಸಾಂಪಲ್ ಇದಕ್ಕೆ? honeybees ಏನು ನೊಣ ಅಂತ ಹೇಳ್ತೀರಲ್ಲ ಅದು honeybees. So that is haploid diploid ಅಂತಾನು ಹೇಳ್ತೀವಿ ಅಥವಾ haploid diploid type of sex determination. So we found in this type of sex determination in honeybees, ಜೇನುನೊಣಗಳಿದೆಯಲ್ಲ ಅಲ್ಲಿ ಒಂದು ವಿಶೇಷವಾಗಿರುವಂತಹ ಡಿಟರ್ಮಿನೇಷನ್ ಅನ್ನ ನಾವು ನೋಡ್ತೀವಿ. ಸೆಕ್ಸ್ ಡಿಟರ್ಮಿನೇಷನ್ ಹ್ಯಾಪ್ಲೋ ಡಿಪ್ಲಾಯ್ಡ್ ಟೈಪ್. ನೋಡಿ, ಹ್ಯಾಪ್ಲಾಯ್ಡ್ ಇದೆ, ಡಿಪ್ಲಾಯ್ಡ್ ಇದೆ. ಸೊ ನಿಮಗೆ ಒಂದು ನೆಕ್ಸ್ಟ್ ಚಾಪ್ಟ್ರಲ್ಲಿ ವೆರಿ ನೆಕ್ಸ್ಟ್ ಚಾಪ್ಟ್ರಲ್ಲಿ ಏನಾಗ್ತದೆ, ಒಂದು ಇದೆ ನಿಮಗೆ. ಸೊ ಏನಿದೆ ಅದರಲ್ಲಿ ಎಂದಾಗ ನಾವು ಡೈರಿ ಇದೆ, ಪೌಲ್ಟ್ರಿ ಮ್ಯಾನೇಜ್ಮೆಂಟ್ ಇದೆ, ಹನಿಬಿ ಕೀಪಿಂಗ್ ಅನ್ನೋದನ್ನ ನಾವು ನೋಡ್ತೇವೆ ಅಲ್ಲಿ. ಸೊ ಅಲ್ಲಿ ನಾವು ಹನಿಬಿ ಕೀಪಿಂಗ್ ಅನ್ನ ನೋಡ್ತೀವಿ. ಹನಿಬಿ ಕೀಪಿಂಗ್ ನಥಿಂಗ್ ಬಟ್ ಏಪಿಕಲ್ಚರ್ ಅಂತ ಕರಿತೀವಿ. ಜೇನುನೊಣ ಸಾಕಾಣಿಕೆಯನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ. ಅಲ್ಲಿ ನಾವು ಒಂದು ಕೆಲವೆಲ್ಲ ಡೈರಿ ಇದೆ, ಮ್ಯಾನೇಜ್ಮೆಂಟ್ ಇದೆ, ಪೌಲ್ಟ್ರಿ ಇದೆ, ಫಿಶರೀಸ್ ಇದೆ. ಆ ಒಂದು ಕೆಟಗರಿಯಲ್ಲಿ ಇದನ್ನು ಬರುತ್ತೆ, ಏಪಿಕಲ್ಚರ್ ಅಂತ ಕರಿತೀವಿ. ಹನಿಬಿ ಕೀಪಿಂಗ್ ಈಸ್ ಆಲ್ಸೋ ಕಾಲ್ಡ್ ಏಪಿಕಲ್ಚರ್. ಜೇನುನೊಣ ಸಾಕಾಣಿಕೆ ಇವತ್ತೊಂದು ದೊಡ್ಡ ಕೈಗಾರಿಕೆಯಾಗಿ, ಬೃಹತ್ ಮಟ್ಟದ ಕೈಗಾರಿಕೆಯಾಗಿ ಇವತ್ತೇನಾಗಿದೆ, ಹನಿಬಿ ಕೀಪಿಂಗು ಬೆಳವಣಿಗೆ ಹೊಂದಿದೆ. ಯಾಕೆ ನಾವು ಹನಿಬಿ ಕೀಪಿಂಗ್ ಮಾಡ್ತೇವೆ ಅಂದರೆ, ಫಾರ್ ದಿ ಎಕ್ಸ್ಟ್ರಾಕ್ಷನ್ ಆಫ್ ಹನಿ ಆ್ಯಂಡ್ ವ್ಯಾಕ್ಸ್ ಅಂತ ಕರಿತೀವಿ, ಬಿ ವ್ಯಾಕ್ಸ್ ಅಂತ ಕರಿತೇವೆ. ನಾವು ಆ ಜೇನನ್ನ, ಹನಿಯನ್ನ ಮತ್ತೆ ವ್ಯಾಕ್ಸ್ ಇದೆಯಲ್ಲ, ಆ ಜೇನು ಹುಟ್ಟು ಅಂತ ಏನು ಹೇಳ್ತೀರಲ್ಲ, ಅದರ ಒಂದು ಪ್ರೊಡಕ್ಷನ್ಗೆ ಏನು ಮಾಡ್ತಾ ಇದ್ದೇವೆ ಇವತ್ತು, ಹನಿಬಿ ಕೀಪಿಂಗ್ ಅಥವಾ ಏಪಿಕಲ್ಚರ್ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಮಾಡುವಾಗ ನಾವು ಕ್ರಾಪ್ ಫೀಲ್ಡ್ ಹತ್ರ ಏನು ಮಾಡ್ತೀವಿ, ಈ ಒಂದು ಲ್ಯಾಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಿಯರ್ ಅಲ್ಲಿ ಏನಿರಬೇಕು, ನಿಯರೆಸ್ಟ್ ಆಗಿ ಕ್ರಾಪ್ ಫೀಲ್ಡ್ ಇರಬೇಕು. ಆಹಾರ ಬೆಳೆಗಳು ಬೆಳೆಯುವಂತಹ ಒಂದು ಏನಿರಬೇಕು, ಲ್ಯಾಂಡ್ ಹತ್ತಿರ
ಗುಣಮಟ್ಟದ ಒಂದು ಹನಿಯನ್ನ ಆ ಪ್ರೊಡಕ್ಷನ್ ಅನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬಹುದು. ಅದು ದಟ್ ಇಸ್ ಸೂಟಬಲ್ ಲೊಕೇಶನ್ ಫಾರ್ ಹನಿ ಬೀ ಕೀಪಿಂಗ್ ಆರ್ ಎಪಿ ಕಲ್ಚರ್ ಅಂತ ಕರಿತೇವೆ. ಇಲ್ಲಿ ಏನು ಕ್ವೈಟ್ ಇಂಟ್ರೆಸ್ಟಿಂಗ್ ಏನು ಅಂದಾಗ ಈ ಹನಿ ಬೀಸ್ ಏನಿದೆ, ಜೇನುನೊಣಗಳು ಏನಿದೆ, ಎಲ್ಲವೂ ಕೂಡ ಒಂದು ಕಾಲೋನಿಯಲ್ಲಿ ವಾಸ ಮಾಡುವಂಥದ್ದು. ಸೊ ಹನಿ ಬೀ ಬಿಲಾಂಗ್ಸ್ ಟು ದಿ ಫೈಲಮ್ ಆರ್ಥ್ರೋಪೋಡಾ, ದೆನ್ ಕ್ಲಾಸ್ ಇನ್ಸೆಕ್ಟಾ ಅಂತ ಕರಿತೇವೆ. ಏನು ಈ ಹನಿ ಬೀ ಇದೆಯಲ್ಲ, ಯಾವ ಕುಟುಂಬಕ್ಕೆ ಸೇರಿದೆ? ಪ್ರಾಣಿಯಲ್ಲಿ ಇದು ಆರ್ಥ್ರೋಪೋಡಾಗೆ ಸೇರಿದೆ. ಸೊ ಇನ್ಸೆಕ್ಟಾ, ಕೀಟಗಳ ಗುಂಪಿಗೆ ಸೇರಿರುವಂಥದ್ದು. ಈ ಹನಿ ಬೀಸ್ ಅಲ್ಲಿ ಏನಿದೆ, ಎಲ್ಲವೂ ಕೂಡ ಗುಂಪಾಗಿ ವಾಸ ಮಾಡುವಂಥದ್ದು. ಹನಿ ಬೀಸ್ ಏನಿದೆ, ಕಾಲೋನಿ ಅಂತ ಹೇಳ್ತೇವೆ, ಗುಂಪಾಗಿ ವಾಸ ಮಾಡುವಂಥದ್ದು. ಈ ಒಂದು ಗುಂಪೇನಿದೆ, ಸೊ ಅವೆಲ್ಲ ಸೇರ್ಕೊಂಡು ಏನ್ ಮಾಡುತ್ತೆ, ಒಂದು ಮನೆ ತರ, ಕಾಲೋನಿ ತರ ನಿರ್ಮಾಣ ಮಾಡ್ಕೊಳ್ಳುತ್ತೆ. ನೀವು ನೋಡಿರ್ಬೋದು ಅಲ್ವಾ? ಸೊ ಏನದು ಜೇನು ಹುಟ್ಟು ಅಂತ ಕರಿತೀರಾ, ಈ ಟೈಪ್ ಇರ್ತದೆ ಇದು. ಸೊ ಈ ಕಾಲೋನಿ ಒಳಗಡೆ ಏನ್ ಮಾಡುತ್ತದು, ವಾಸ ಮಾಡ್ಕೊಳ್ತದೆ ಹನಿ ಬೀಸ್ ಎಲ್ಲ. ಸೊ ಇದನ್ನ ನಾವು ಏನಂತ ಕರಿತೀವಿ? ಬೀ ಹೈವ್ಸ್ ಅಂತ ಕರಿತೇವೆ. ಕಾಲೋನಿ, ನಥಿಂಗ್ ಬಟ್ ಕಾಲೋನಿ. So all they live in a colony. Beehives ಅಂತ ಹೇಳ್ತೀವಿ ನಾವು ಅದನ್ನ. ಈಗ so in the colony or in the group, so we can identify three categories of bees. ಆ ಕಾಲೋನಿನಲ್ಲಿ ನಾವು 3 ವಿಧದ ಜೇನುನೊಣಗಳನ್ನ ಗುರುತಿಸ್ತೇವೆ. ಎಷ್ಟು ವಿಧದ್ದು? 3 ವಿಧದ ಜೇನುನೊಣಗಳನ್ನ ಗುರುತಿಸ್ತೇವೆ ಆ ಕಾಲೋನಿ ಒಳಗಡೆ, ಆ ಗ್ರೂಪ್ ಅಲ್ಲಿ. ಯಾವ್ಯಾವ್ದದ್ದು ಅಂದಾಗ, ಸೊ ಮೊದಲನೇದಾಗಿ ನೋಡೋಣ, ದಟ್ ಈಸ್ ಕ್ವೀನ್ ಬೀ ಅಂತ ಕರಿತೇವೆ, ಕ್ವೀನ್ ಬೀ. ಎರಡನೇದಾಗಿ ನೋಡೋಣ, ವರ್ಕರ್ಸ್ ಅಂತ ಕರಿತೀವಿ, ವರ್ಕರ್ ಬೀಸ್. ಮೂರನೇದಾಗಿ ನೋಡೋಣ, ಡ್ರೋನ್ಸ್ ಅಂತ ಹೇಳ್ತೇವೆ, ನೋಡಿ 3 ಕೆಟಗರಿ ಇದೆ ಆ ಒಂದು ಜೇನುನೊಣಗಳ ಗುಂಪಿನಲ್ಲಿ. 3 ಕೆಟಗರಿ ಇದೆ. ಒಂದನೇದು ಕ್ವೀನ್, ಡಾಮಿನೆಂಟ್. ಸೊ ಕ್ವೀನ್ ನಥಿಂಗ್ ಬಟ್ ಫೀಮೇಲ್. ಏನಾಗಿದೆ, ಒಂದು ಹನಿಬಿ ಫೀಮೇಲ್, ಅದು ಹೆಣ್ಣು ಜೇನುನೊಣ ಅಂತ ಕರಿತೇವೆ. ಕ್ವೀನ್ ಅದು ಇಡೀ ಕಾಲೋನಿಗೆ ಅದೇನಾಗಿರುತ್ತೆ, ಹೆಡ್ ಆಗಿರ್ತದೆ, ಡಾಮಿನೆಂಟ್ ಆಗಿರ್ತದೆ. ಸೊ ಕ್ವೀನ್ ಬಿ ಅಂತ ಕರಿತೇವೆ. ಒಂದೇ ಇರುತ್ತೆ ಒಂದು ಕಾಲೋನಿನಲ್ಲಿ. ಕ್ವೀನ್ ಎಷ್ಟಿರುತ್ತೆ? 1 ಮಾತ್ರ ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ರಿಮೈನಿಂಗ್ ಅಲ್ಲಿ ಇರ್ತಕ್ಕಂಥದ್ದು. 2 ಪರ್ಪಸ್ ಅನ್ನು ನೋಡ್ತೀವಿ. ಇದರ ಜವಾಬ್ದಾರಿ ಪೂರ್ತಿ ಏನಿದು, ಇದೇನು ಇಲ್ಲ, ರಾಣಿ ರೀತಿಯಾಗಿರೋದು, ಅದಕ್ಕೆ ಕ್ವೀನ್ ಅಂತ ಕರಿತೇವೆ. ಜಸ್ಟ್ ಏನ್ ಮಾಡುತ್ತದ್ದು, ಮೊಟ್ಟೆಗಳನ್ನ ಇಡುವಂಥದ್ದು. ಸೊ ಇಟ್ ಲೇಸ್ ಎಗ್ಸ್, ಅಷ್ಟೇ ಅದ್ರ ಕೆಲಸ. ದಟ್ಸ್ ಎನಫ್. ಸೊ ಇಟ್ಸ್ ಡ್ಯೂಟಿ. ಅಲ್ಲಿಗೆ ಏನಾಗುತ್ತೆ, ಅದ್ರ ಕರ್ತವ್ಯ ಮುಗಿಯುತ್ತೆ. ವರ್ಕರ್ಸ್ ಏನಿದ್ದಾರೆ, ವರ್ಕರ್ ಬೀಸ್ ಏನಿದ್ದಾರೆ, ಇವರು ಸೊ ದೇ ಮ್ಯಾನೇಜ್ ಆಲ್ ವರ್ಕ್ ಅಂತ ಕರಿತೇವೆ ಇನ್ ದಿ ಕಾಲೋನಿ. ಎಲ್ಲ ಉಳಿದಂತ ಎಲ್ಲ ಕೆಲಸವನ್ನ ಮಾಡುವಂಥದ್ದು. ಇನ್ ಅಡಿಷನ್ ಟು ದಿಸ್, ಇದರ ಜೊತೆಗೆ ಏನ್ ಮಾಡ್ತಾರೆ, ಸೊ ದೇ ಪ್ರೊವೈಡ್ ನರಿಶ್ಮೆಂಟ್. ಏನ್ ಕೊಡುತ್ತದು, ಇವ್ರೇನ್ ಮಾಡ್ತಾರೆ, ಬೀಸ್, ಇದು ವರ್ಕರ್ ಬೀಸು ನರಿಶ್ಮೆಂಟ್ ಕೊಡ್ತಾರೆ, ಪೋಷಣೆ ಕೊಡುವಂಥವ್ರವರು. ಯಾರಿಗೆ? ಕ್ವೀನ್ಗೆ. ಅರ್ಥ ಆಗ್ತಿದೆಯಲ್ಲ? ಹೀಗೆ ಇದು ಎರಡನೇ ಗುಂಪು. ಹಾಗಾದ್ರೆ ಕ್ವೀನ್ ಏನಿದು, ಫಿಮೇಲ್. ಎಂತ ಫಿಮೇಲು? ಈಗ ತಾನೇ ಹೇಳಿದೆ, ಮೊಟ್ಟೆ ಇಡುತ್ತಿದ್ದು. ಹಾಗಾಗಿ ಇದನ್ನ ನಾವೇನಂತ ಕರೆಯೋಣ, ಫರ್ಟೈಲ್. ಇದು ಫಲವತ್ತತೆ ಇರುವಂತದ್ದು, ಮೊಟ್ಟೆ ಇಡುತ್ತಲ್ಲ, ಹಾಗಾಗಿ ಫಲವತ್ತತೆ ಇರುವಂತದ್ದು, ಆಕ್ಟಿವ್ ರಿಪ್ರೊಡಕ್ಟಿವ್ ಸೈಕಲ್ ಇರುವಂತದ್ದು. ಸೊ ಏನಂತ ಹೇಳೋಣ ಇದನ್ನ, ದಟ್ ಈಸ್ ಫರ್ಟೈಲ್ ಫಿಮೇಲ್. ವರ್ಕರ್ಸ್ ಗೆ ಬರೋಣ. ಸೊ ದೀಸ್ ಆರ್ ಅಗೇನ್ ಫೀಮೇಲ್ಸ್ ಬಟ್ ಸ್ಟರೈಲ್ ಇನ್ ಕಂಡೀಷನ್. ಯಾವ ಕಂಡೀಷನ್ ಅಲ್ಲಿ ಇದೆ ಇದು? ಸ್ಟರೈಲ್ ಅಲ್ಲಿದೆ. ಸ್ಟರೈಲ್ ಅಲ್ಲಿದೆ. ಸೊ ದೇ ಆರ್ ಆಲ್ಸೋ ಫೀಮೇಲ್ಸ್. ಇವು ಕೂಡ ಫೀಮೇಲ್ಸ್. ಯಾರು? ವರ್ಕರ್ ಬೀಸ್ ಅಂತ ಕರಿತೀವಿ. ಸಮ್ ಟೈಮ್ ದೇ ರೆಫರ್ಡ್ ಆಸ್ ನರ್ಸ್ ಬೀಸ್ ಅಂತ ಕರಿತೀವಿ. ಪೋಷಣೆ ಕೊಡೋದ್ರಿಂದ ನರ್ಸ್ ಬೀಸ್ ಅಂತಾನು ಹೇಳ್ತೇವೆ. ಈಗ ಇವು ಕೂಡ ಫೀಮೇಲ್ಸೆ, ಆದ್ರೆ ಯಾವ ಕಂಡೀಷನ್ ಅಲ್ಲಿದೆ ಅವು? ಎಲ್ಲವೂ ಕೂಡ ಸ್ಟರೈಲ್ ಕಂಡೀಷನ್ ಅಲ್ಲಿದೆ. ಅಲ್ಲಿ ಅವು ಯಾವ ಕಾರಣಕ್ಕೂ ಕೂಡ ಮೊಟ್ಟೆಗಳನ್ನ ಇಡುವಂತಹ ಒಂದು ಕೆಪಾಸಿಟಿಯನ್ನ ಅದು ಪಡ್ಕೊಂಡಿರೋದಿಲ್ಲ. ಅಂತ ಕೆಪಾಸಿಟಿಯನ್ನ ನಾವು ಸ್ಟರೈಲ್ ಕಂಡೀಷನ್ ಅಂತ ಕರಿತೇವೆ. ಹಾಗಾದ್ರೆ ಇಡೀ ಒಂದು ಗುಂಪಿನಲ್ಲಿ ಮೊಟ್ಟೆ ಇಡುವಂತವ್ರು ಯಾರು? ಕ್ವೀನ್
ಅಂತ ಕರಿತೇವೆ. Then coming to the third group, third category. So these are males. ಇವರೆಲ್ಲ ಯಾರು? ಡ್ರೋನ್ಸ್ ಮೇಲ್ಸ್ ಅಂತ ಕರಿತೇವೆ. ಮೇಲ್ಸ್, ಡ್ರೋನ್ಸ್ ಆರ್ ಮೇಲ್ಸ್ ಅಂತ ಕರಿತೀವಿ. ಹೀಗೆ ನಾವು ಅನಿಬೀಸ್ ಅಲ್ಲಿ ಕಾಲೋನಿಯಲ್ಲಿ 3 ಕ್ಯಾಟಗರಿಯನ್ನ ನೋಡ್ತೀವಿ. ಒಂದು ಕ್ವೀನ್ ಬಿ ಅಂತ ಕರಿತೇವೆ. She is dominant and fertile female because she lays eggs ಅಂತ ಹೇಳ್ತೇವೆ. ಅವಳು ಮೊಟ್ಟೆ ಇಡ್ತಾಳೆ. ಹಾಗಾಗಿ ಆ ಹನಿಬಿ ಮೊಟ್ಟೆ ಇಡೋದ್ರಿಂದ ಅವಳೇ ಡಾಮಿನೆಂಟ್ ಅಲ್ಲಿ, ಜೊತೆಗೆ ಒಂದೇ ಕ್ವೀನ್ ಇರ್ತದೆ ಇಡೀ ಕಾಲೋನಿಗೆ. ಸೊ ಒಂದಿರುತ್ತೆ. ನೆಕ್ಸ್ಟ್ ಒಂದು ವರ್ಕರ್ಸ್, ಆಲ್ಸೋ ಕಾಲ್ಡ್ ನರ್ಸ್ ಬೀಸ್ ಅಂತ ಕರಿತೇವೆ. ಎಲ್ಲ ಕೆಲಸವನ್ನ ನೋಡಿಕೊಳ್ಳುವವರು. ಅವರು ಕೂಡ ಫೀಮೇಲ್ಸೇ, ಬಟ್ ಸ್ಟರೈಲ್ ಕಂಡೀಷನ್ ಅಲ್ಲಿ ಇರ್ತಾರೆ, ಮೊಟ್ಟೆ ಇಡೋದಿಲ್ಲ. ಜೊತೆಗೆ ಪೋಷಣೆ ಮಾಡುವಂತಹ ಒಂದು ಗ್ರೂಪ್ ಅದು. ಯಾರು? ವರ್ಕರ್ಸ್ ಬೀಸ್. ಲಾಸ್ಟ್ ಅಲ್ಲಿ ಬರೋರು ಮೇಲ್ಸ್, ಡ್ರೋನ್ಸ್. ಯಾಕೆ ಬೇಕು? ಫಾರ್ ದಿ ಪರ್ಪಸ್ ಆಫ್ ಮೇಟಿಂಗ್ ಅಂತ ಕರಿತೇವೆ. ಮೇಟಿಂಗ್ ವಿತ್ ಕ್ವೀನ್. ಕ್ವೀನ್ ಜೊತೆ ಏನಾಗುತ್ತೆ? ಮೇಟ್ ಮಾಡೋದಕ್ಕೆ ಮಾತ್ರ ಆ ಡ್ರೋನ್ಸ್ ಇದೆ. ನೆಕ್ಸ್ಟ್ ಪ್ರೋಜನಿ ಬರಬೇಕಲ್ವಾ? ಹಾಗಾಗಿ ಆ ಡ್ರೋನ್ಸ್ ಮೇಲ್ಸ್ ಕೆಲಸ ಅಷ್ಟೇ, ಮೇಟಿಂಗ್ ಮಾಡುವಂಥದ್ದು ಒಂದು ಕೆಲಸ. ಹೀಗೆ 3 ಕೆಟಗರಿಯನ್ನ ನಾವು ಅನಿಬೀಸ್ ಅಲ್ಲಿ ನೋಡ್ತಾ ಹೋಗ್ತೇವೆ. ನೋಡೋಣ. ಸೊ ವಾಟ್ ಇಸ್ ದಿ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ವೀನ್? ಸೊ ಈ ಕ್ವೀನ್ ಅಲ್ಲಿ ಏನಾಗಿರ್ತದೆ? 2n ನಂಬರ್ ಈಸ್ 32. ಎಷ್ಟಿದೆ? 2n ನಂಬರ್ ಈಸ್ 32 ಇನ್ ಕ್ವೀನ್ಸ್. ಸೊ ಇಲ್ಲೇನಾಗಿರ್ತದೆ? ಇಲ್ಲಿ ಎಕ್ಸ್ ಇರೋದೇ ಇಲ್ಲ. ಇದು ಯಾವುದು? ವರ್ಕರ್ಸ್ ಅಲ್ಲಿ ಪ್ರಶ್ನೆನೇ ಬರಲ್ಲ. ನೋ ಕ್ವಶನ್ ಆಫ್ ದಿ n or 2n ನಂಬರ್. ಸೊ ಸ್ಟರೈಲ್ ಕಂಡೀಷನ್ ಅಲ್ಲಿ ಇರೋರು. ದೆನ್ ಡ್ರೋನ್ಸ್. Drones have haploid number of chromosome, that is 16. So illenagiruttade, that is 2n is equal to 16 ಇಲ್ಲಿ. I mean sorry, 2n diploid number 16 ಇರುತ್ತೆ. ಎಲ್ಲಿ? ಆ ಡ್ರೋನ್ ನಲ್ಲಿ. ಈಗ ನೋಡೋಣ ಏನಾಗಿರ್ತದೆ ಇದರಲ್ಲಿ ಅಂದಾಗ. ಸೊ n ನಂಬರ್ಗೆ ಬರೋಣ. ಅದು 2n ಅಥವಾ n ಅಂತಾನೆ ಹೇಳೋಣ ಡ್ರೋನ್ ಅಲ್ಲಿ. ಈಗ ಏನಾಗುತ್ತೆ? ಸೊ 32 ಇದೆ. ಈ ಮೊಟ್ಟೆ ಇಟ್ಟಾಗ ಏನಾಗುತ್ತೆ? ಆ ಎಕ್ಸ್ ಅಲ್ಲಿ ಮಿಯಾಟಿಕ್ ಡಿವಿಷನ್ ಹೋಗುತ್ತಿದ್ದು, ಹೌದಲ್ವಾ? ಮಿಯಾಟಿಕ್ ಡಿವಿಷನ್ ಹೋದಾಗ ಸೊ ಕ್ವೀನ್ ಪ್ರೊಡ್ಯೂಸಸ್ ಎಕ್ಸ್, ನಂಬರ್ ಆಫ್ ಎಕ್ಸ್. ಸೊ ಎಕ್ಸ್ ಹ್ಯಾವಿಂಗ್ 16 ನಂಬರ್ ಆಫ್ ಕ್ರೋಮೋಸೋಮ್, ದಟ್ ಈಸ್ 16. ಏನ್ ಕೊಡುತ್ತೆ? ಮೊಟ್ಟೆಗಳಲ್ಲಿ ಎಷ್ಟು ಬರುತ್ತೆ? 16 ಬರ್ತದೆ. ಬಿಕಾಸ್ ಏನಾಗುತ್ತೆ? ದಟ್ ಏನು ಒಂದು ಡಬಲ್ ಇರ್ತಕ್ಕಂಥ ಕ್ರೋಮೋಸೋಮ್ ಏನಿದೆ ಅದು ಎಲ್ಲಿಗೆ ಹೋಗ್ಬೇಕು? ಆ ಸೆಲ್ಲು ಏನು ಒಂದು ಕ್ವೀನ್ ಅಲ್ಲಿ ಇರ್ತಕ್ಕಂತಹ ಒಂದು ಏನಂತ ಹೇಳ್ತೀವಿ ನಾವು, ಬೋನಿಯಲ್ ಸೆಲ್ ಏನಿರ್ತದೆ ಅದೇನಾಗುತ್ತೆ? ಮೈಟೋಟಿಕ್ ಸೆಲ್ ಡಿವಿಷನ್ ಇಂದ ಈಗ ಎಲ್ಲಿಗೆ ಬರುತ್ತೆ? ಮಿಯಾಟಿಕ್ ಬರ್ತದೆ. ಮಿಯಾಟಿಕ್ ಸೆಲ್ ಡಿವಿಷನ್ ಹೋದಾಗ ಎಷ್ಟು ಕೊಡುತ್ತೆ? ರೆಡ್ಯೂಸ್ ದಿ ನಂಬರ್ ಆಫ್ ನಂಬರ್ಗೆ ಹೋಗುತ್ತೆ. 32 ರಿಂದ ಎಷ್ಟು ಬರಬೇಕು? 16 ಬರ್ತವೆ. 32 ರಿಂದ 16 ಬರುತ್ತೆ. ಈಗ ಇಲ್ಲಿ ಬರೋಣ ಡ್ರೋನ್ಸ್ ಅಲ್ಲಿ. ಇಲ್ಲಿ ಎಷ್ಟಿದೆ ನಂಬರ್? 16 ಇದೆ. ಇಲ್ಲಿ ನಂಬರ್ ಇರೋದೇ ಎಷ್ಟಿದೆ? ಕ್ರೋಮೋಸೋಮ್ ನಂಬರ್ 16 ಇದೆ. ಅರ್ಥ ಆಗ್ತಿದೆಯಲ್ಲ? ಈಗ ಈ 16 ಏನಾಗ್ತದೆ? ಸೊ ಡಿವಿಷನ್ ಹೋಗ್ತದೆ. ಇಲ್ಲಿ ಏನು? ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ ಡಿವಿಷನ್ ಹೋದಾಗ ಸೊ ಸ್ಪರ್ಮ್ಸ್ ಬರಬೇಕು, ಇಲ್ಲಿ ಗೇಮೆಟ್ಸ್ ಬರಬೇಕು. ಗೇಮೆಟ್ಸ್ ಬರ್ತದೆ. ಸೊ ಸ್ಪರ್ಮ್ಸ್ ಅಂತ ಕರಿತೇವೆ. ಇಲ್ಲಿ ಯಾವ ಡಿವಿಷನ್ ಹೋಗುತ್ತದು? ಗೋನಿಯಲ್ ಸೆಲ್ ಅಂದಾಗ ದಟ್ ಅಂಡರ್ಗೋ ಅಗೈನ್ ಮೈಟಾಟಿಕ್ ಡಿವಿಷನ್. ಯಾವ ಡಿವಿಷನ್ ಹೋಗ್ತದೆ ಇದು? ಮೈಟಾಟಿಕ್ ಡಿವಿಷನ್ ಹೋಗ್ತದೆ. ಡ್ರೋನ್ಸ್ ಅಲ್ಲಿ 16 ನಂಬರ್ ಇದೆ. ಕ್ರೋಮೋಸೋಮ್ ನಂಬರ್ ಎಷ್ಟಿದೆ? 16 ಇದೆ. ಈಗ ಇದು ಸ್ಪರ್ಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮಿಯಾಟಿಕ್ ಹೋಗ್ಬೇಕಾಗಿತ್ತು ಸೆಲ್ ಡಿವಿಷನ್ಗೆ. ಆ ಮಿಯಾಟಿಕ್ ಸೆಲ್ ಡಿವಿಷನ್ ಹೋದಾಗ ಎಷ್ಟು ಸಿಕ್ಕಿತ್ತು ನಮಗೆ? 16 ಅಂದಾಗ ಸೊ 8 ಬರಬೇಕಾಗಿತ್ತು. ಆದ್ರೆ ಮಿಯಾಟಿಕ್ ಸೆಲ್ ಡಿವಿಷನ್ ಹೋಗೋದಿಲ್ಲ. ಯಾವ್ದಕ್ಕೆ ಹೋಗುತ್ತೆ? ಸೊ ಅಂಡರ್ಗೋ ಮೈಟಾಟಿಕ್ ಸೆಲ್ ಡಿವಿಷನ್ ಹೋಗ್ತದೆ. ಮೈಟಾಟಿಕ್ ಸೆಲ್ ಡಿವಿಷನ್ ಹೋದಾಗ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಏನಾಗುತ್ತೆ? ಪ್ರೊಸೀಡ್ ಇನ್ ದಿ ನೆಕ್ಸ್ಟ್ ಗೇಮೆಟ್ಸ್ ಅಂತ ಕರಿತೇವೆ. ಮುಂದಕ್ಕೆ ಹೋಗ್ತಾ ಇರ್ತದೆ. ಅದು ಎಷ್ಟು ನಂಬರ್ ಇರುತ್ತೋ ಅಷ್ಟೇ ಇರುತ್ತೆ. ಅದನ್ನ ಏನಂತ ಕರಿತೀವಿ? ಈಕ್ವಟೋರಿಯಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ ನಾವು ಮೈಟೋಸಿಸ್ ಅಲ್ಲ. ಸೊ ರಿಟೈನ್ ದಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ಹಾಗಾಗಿ ಸ್ಪರ್ಮ್ಸ್ ಅಲ್ಲಿ ನಮ್ಗೆ ಎಷ್ಟು ನೋಡ್ತೀವಿ? ಅಗೇನ್ 16 ನೋಡ್ತೀವಿ ನಾವು. ಸ್ಪರ್ಮ್ಸ್ ಅಲ್ಲಿ ಎಷ್ಟಿರುತ್ತೆ? 16 ಇರ್ತದೆ. 16 ಇರ್ತದೆ. ದೆನ್ later the mating between queen and drone ಮತ್ತೆ ಕ್ವೀನ್ ಏನಾಗುತ್ತೆ? ಮೇಟಿಂಗ್ ಆದಾಗ ಸೊ ಎಗ್
this sperm 16 x than 16 ಏನಿದೆ ಸ್ಪರ್ಮ್ ಅಂತ ತಗೊಳ್ಳೋಣ. ದಟ್ ಈಸ್ ಏನಾಗುತ್ತೆ, ಇವೆರಡು ಸೇರಿದಾಗ ಎಷ್ಟು ಬರಬೇಕು ನಮಗೆ? 32. ಎಷ್ಟಾಗುತ್ತೆ? 2n is 32. So that becomes female. ಹಾಗಾದ್ರೆ ಈ ರೀತಿ ಏನಾಗುತ್ತೆ, ಮೇಟಿಂಗ್ ಆಗಿ ಫ್ಯೂಷನ್ ಆಫ್ ಎಕ್ಸ್ ವಿತ್ ಸ್ಪರ್ಮ್ 16 + 16 ಆದಾಗ ದಟ್ ಬಿಕಮ್ಸ್ ಏನಾಗಬೇಕದು? ಫೀಮೇಲ್ಸ್. ಈ ತರ ಕಂಬೈನ್ ಆದಾಗ, ಈ ತರ ಫ್ಯೂಷನ್ ಆದಾಗ ಆಲ್ ಇಂಡಿವಿಜುವಲ್ಸ್ ಆರ್ ಫೀಮೇಲ್ಸ್, ಎಲ್ಲವೂ ಏನಾಗುತ್ತಲ್ಲಿ? ಫೀಮೇಲ್ಸ್ ಆಗ್ತದೆ. ಬಟ್ ಸೊ ಅನದರ್ ವೇ ಟು ಪ್ರೊಡ್ಯೂಸ್, queen produce individuals in the way of parthenogenesis. ಈಗ ಇದು ಒನ್ ವೇ ಆಫ್ ಏನಂತ ಕರಿತೀವಿ, ದಟ್ ಈಸ್ ಪ್ರೊಡಕ್ಷನ್ ಆಫ್ ಇಂಡಿವಿಜುವಲ್ಸ್. ಇನ್ನೊಂದು ವೇ ಏನ್ ಮಾಡುತ್ತೆ ಈ ಕ್ವೀನು ಅಂದಾಗ, ಸೊ ದೇ ಲೇ ಅನ್ಫರ್ಟಿಲೈಸ್ಡ್ ಎಗ್ಸ್. ಏನ್ ಕೊಡುತ್ತೆ ಇದು? ಅನ್ಫರ್ಟಿಲೈಸ್ಡ್ ಎಗ್ಸ್. ಸೊ ದೇ ಡೈರೆಕ್ಟ್ಲಿ ಡೆವಲಪ್ಡ್ ಇಂಟು ಮೇಲ್ಸ್ ವಿತೌಟ್ ಫರ್ಟಿಲೈಸೇಷನ್. ಇನ್ನೊಂದು ವೇನಲ್ಲಿ ಹನಿಬಿ ಏನಿದೆ, ಕ್ವೀನ್ ಏನಿದೆ, ಇದು ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ, ಫರ್ಟಿಲೈಸೇಷನ್ ಹೋಗೋದಿಲ್ಲ. ಎಗ್ಸು ಇಟ್ಟಂತಹ ಮೊಟ್ಟೆಗಳೇನಿದೆ ಫರ್ಟಿಲೈಸೇಷನ್ ಆಗೋದಿಲ್ಲ. ಸೊ ದೇ ಡು ನಾಟ್ ಕಂಬೈನ್ ವಿತ್ ಸ್ಪರ್ಮ್ಸ್. ಸೊ ದೋಸ್ ಅನ್ಫರ್ಟಿಲೈಸ್ಡ್ ಎಗ್ಸ್ directly developed into males. That way of development is called as parthenogenesis. ನಾವು ಅದನ್ನ ಫಸ್ಟ್ ಚಾಪ್ಟರ್ ಸ್ಟಡಿ ಮಾಡಿದ್ವಿ. ಪಾರ್ಥೆನೋಜೆನಿಸಿಸ್, ಪಾರ್ಷಿಯಲ್ ವೇ ಆಫ್ ಡೆವಲಪ್ಮೆಂಟ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಟೈಪ್ ಆಫ್ ಪಾರ್ಥೆನೋಜೆನಿಸಿಸ್, ದಟ್ ಈಸ್ ಫರ್ಟಿಲೈಸೇಷನ್, ಈಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ? ಪಾರ್ಥೆನೋಜೆನಿಸಿಸ್. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ವಿ ನಾವು? ಹನಿಬೀಸ್ ಅನ್ನ ಕೊಡ್ತೇವೆ, ಹೌದಲ್ವಾ? ಹನಿಬೀಸ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ಈ ತರ ಏನಾಗುತ್ತೆ, ಇನ್ನು ಸ್ವಲ್ಪ ಮೊಟ್ಟೆಗಳೇನಾಗುತ್ತೆ, ಫರ್ಟಿಲೈಸೇಷನ್ ಆಗದೇನೆ, ಸ್ಪರ್ಮ್ಸ್ ಜೊತೆ ಫ್ಯೂಷನ್ ಆಗೋದೇನೆ ನೇರವಾಗಿ ಏನಾಗುತ್ತೆ, ಬೀಸ್ ಅನ್ನ ಕೊಡುತ್ತೆ, ಇಂಡಿವಿಜುವಲ್ಸ್ ಅನ್ನ ಕೊಡುತ್ತೆ. ಅವುಗಳೆಲ್ಲ ಏನಾಗ್ಬೇಕು ಹಾಗಾದ್ರೆ? ಮೇಲ್ಸ್ ಆಗುತ್ತೆ, ಡ್ರೋನ್ಸ್ ಆಗುತ್ತೆ. ಹೇಗೆ ನೋಡಿ, ಎಕ್ಸ್ ಅಲ್ಲಿ ಎಷ್ಟಿರುತ್ತೆ? ಕ್ರೋಮೋಸೋಮ್ ನಂಬರ್ 16 ಇದೆ. ಇದು ಫ್ಯೂಷನ್ ಆಗಲ್ಲ, ವಿತೌಟ್ ಫ್ಯೂಸ್ಡ್ ವಿತ್ ಸ್ಪರ್ಮ್ ಡೈರೆಕ್ಟ್ಲಿ ಡೆವಲಪ್ ಆಗೋದ್ರಿಂದ ಆ 16 ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಾಗುತ್ತೆ, ಕ್ಯಾರಿ ಆಗ್ತದೆ ಇಂಡಿವಿಜುವಲ್ಸ್ಗೆ. ಹಾಗಾದ್ರೆ 16 ಇದ್ರೆ ಅದು ಏನಾಗಬೇಕು? ಡ್ರೋನ್ಸ್ ಅಂತ ಕರಿತೇವೆ, ಡ್ರೋನ್ಸ್ ಅಂತ ಕರಿತೇವೆ. ಸಚ್ ಎ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಕಾಲ್ಡ್ ಆಸ್ haplodiploid type or haploid diploid type. So that type is honeybees ಅಲ್ಲಿ ನಾವು ನೋಡುವಂತದ್ದು ಸ್ಪೆಷಲ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ we can see in honeybees. So next one, that is we move on to sex determination in humans. Sex determination in humans. Sex determination in humans. ಹಾಗಾದ್ರೆ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹೇಗಿದೆ ನೋಡೋದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಯಾವ ಟೈಪ್ ಇದೆ ನೋಡೋಣ. ಸೊ ಇನ್ ಹ್ಯೂಮನ್ಸ್, ಮೇಲ್ಸ್ ಹ್ಯಾವಿಂಗ್ XY chromosome, females having XX chromosome. So the determination of sex is XX XY type. XX XY type. ಎಲ್ಲಿ? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಹಾಗಾದ್ರೆ ಪೇರೆಂಟ್ಸ್ ಇದು, ಪೇರೆಂಟ್ಸ್ ಅಲ್ಲಿ ಎಷ್ಟು ಬರುತ್ತೆ ಇದು? ಇವೆಲ್ಲ ಏನಿದು? ಮೇಲ್ಸ್. ಇದೆಲ್ಲ ಯಾರು? ಫಿಮೇಲ್ಸ್. ಎಷ್ಟಿದೆ ಇದರಲ್ಲಿ? XY. ಇಲ್ಲಿ ಎಷ್ಟಿದೆ? XX. So XX XY type of sex determination we can see in human beings. ಈಗ ನೋಡೋಣ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 2n ನಂಬರ್ ಎಷ್ಟು? 46. ನಮ್ಮಲ್ಲಿ ಎಷ್ಟಿರುತ್ತೆ? ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ 46. ಸೊ ಹ್ಯಾಪ್ಲಾಯ್ಡ್ ಟರ್ನ್ ಮಾಡಿದಾಗ 23 ಪೇರ್ಸ್ ಅಂತ ಕರಿತೀವಿ. 46 ಅನ್ನ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಅಂತ ಕರಿತೀವಿ. So that means 23 chromosomes from the father, remaining 23 from the mother. So ಆ ಎರಡು ಫ್ಯೂಷನ್ ಆದಾಗ ಏನಾಗುತ್ತೆ ಇಂಡಿವಿಜುವಲ್ ಅಲ್ಲಿ? So that maintained the 46 number of chromosomes, that is diploid number of chromosome. ಈಗ ನೋಡೋಣ ಯಾವ ರೀತಿ ಇದೆ. ಹಾಗಾದ್ರೆ ಆಟೋಸೋಮ್ಸ್ ಎಷ್ಟಿರಬೇಕು ನೋಡಿ? XY ಇದೆ, X
XX ಫೀಮೇಲ್ ಇದೆ. ಈ XY ಅಂದಾಗ ನಾವು ಇಲ್ಲೇನಾಗಿರುತ್ತದೆ ಗೇಮೆಟ್ ಫಾರ್ಮೇಷನ್ ಆಗುವಾಗ ಇಲ್ಲಿ 23 ಪೇರ್ಸ್ ಅಂತ ಕರೆದ್ವಿ ಅಲ್ವಾ. ಇದನ್ನ ನಾವು ಹೇಳುವಾಗ ಸ್ಟಾರ್ಟಿಂಗ್ ಅಲ್ಲಿ ಪೇರೆಂಟ್ಸ್ ಅಲ್ಲಿ ಎಷ್ಟು ಹೇಳ್ಬೋದು 44 ಆಟೋಸೋಮ್ಸ್ ಪ್ಲಸ್ XY ಏನಂತ ಹೇಳ್ತೀವಿ ಇಲ್ಲಿ 44 ಆಟೋಸೋಮ್ಸ್ ಪ್ಲಸ್ XY 44 ಇವೆರಡು ಸೇರಿಸಿದ್ರೆ ಎಷ್ಟಾಯ್ತು 46 ಆಯ್ತು. ಹಾಗೆ ಫೀಮೇಲ್ಗೂ ಬರೀರಿ 44 ಆಟೋಸೋಮ್ಸ್ ಅಂದ್ರೆ ಬಾಡಿ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಆ ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ ಪ್ಲಸ್ XX. ಸೊ ಇದು ಫೀಮೇಲ್ ಅಲ್ಲಿ ಡಿಪ್ಲಾಯ್ಡ್ ಅಲ್ಲಿ ಹೇಳುವಂತದ್ದು ಅರ್ಥ ಆಗ್ತಿದೆಯಲ್ಲ. ಯಾವಾಗಲೂ ಸೆಕ್ಸ್ ಕ್ರೋಮೋಸೋಮ್ಸ್ ಎಲ್ಲಿರ್ತದೆ ಸೊ ಬಿಸೈಡ್ ದಿ ಆಟೋಸೋಮ್ಸ್ ಅದ್ರ ಪಕ್ಕದಲ್ಲೇ ಇರುವಂತದ್ದು. ಈಗ ನೋಡೋಣ ಈ ಒಂದು ಮೇಲ್ ಪೇರೆಂಟ್ ಏನಾಗುತ್ತೆ ಪ್ರೊಡ್ಯೂಸಸ್ ಗೇಮೇಟ್ಸ್ ಸ್ಪರ್ಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕದು ನಿಯಾಟಿಕ್ ಸೆಲ್ ಡಿವಿಷನ್ ಗೆ ಹೋಗುತ್ತೆ. ಸೆಲ್ ಡಿವಿಷನ್ ಹೋದಾಗ ಸೊ ಫೀಮೇಲ್ಸ್ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಸ್ಪರ್ಮ್ಸ್. So 50% of sperms carry X chromosome, 50% of sperm carry Y chromosome. ಏನಾಗುತ್ತೆ ಇಲ್ಲಿ ಎರಡು ರೀತಿ ಸ್ಪರ್ಮ್ಸ್ ಅನ್ನ ರಿಲೀಸ್ ಮಾಡುತ್ತೆ. 50% ಅಷ್ಟು ಸ್ಪರ್ಮ್ಸ್ ಈ X ಅನ್ನ ಕ್ಯಾರಿ ಮಾಡುತ್ತೆ. ಇನ್ನು ಉಳಿದಿರ್ತಕ್ಕಂಥ 50% Y ಕ್ರೋಮೋಸೋಮ್ ಅನ್ನ ಕ್ಯಾರಿ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಹೋಗ್ಬೇಕಾದ್ರೆ ಶೇರ್ ಮಾಡ್ಕೊಳ್ರಿ. ಒಂದೊಂದು ಸ್ಪರ್ಮಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ 23A ಅಂತ 22A ಪ್ಲಸ್ X. ಒಂದೊಂದ್ರಲ್ಲಿ ಏನಾಗಿರ್ತದೆ 22A ಪ್ಲಸ್ X ಎಷ್ಟಾಯ್ತು ನೋಡಿದಾಗ 23. ಹಾಗೆ ಇಲ್ಲಿ ಬಂದಾಗ ಕೂಡ 22 ಆಟೋಸೋಮ್ ಪ್ಲಸ್ X ಇಲ್ಲಿ Y ಇದು Y. ಹೀಗೆ ಸ್ಪರ್ಮ್ ಏನಾಗುತ್ತೆ ಕ್ಯಾರಿ ಮಾಡ್ತದೆ n ನಂಬರ್ ಆಫ್ ಕ್ರೋಮೋಸೋಮ್ ಅಂತ ಕರಿತೀವಿ. ಆಗ 22 ಆಟೋಸೋಮ್ ಬರುತ್ತೆ, ಜೊತೆಗೆ ಒಂದು X ಹೋಗುತ್ತೆ. ಇನ್ನು ಕೆಲವು ಸ್ಪರ್ಮ್ಸ್ ಅಲ್ಲಿ 22 ಆಟೋಸೋಮ್ ಹೋಗುತ್ತೆ, ಜೊತೆಗೆ Y ಬರ್ತದೆ. ಸೊ ಈ ಫೀಮೇಲ್ಸ್ ಅಲ್ಲಿ ನೋಡೋಣ ಎಷ್ಟಾಗಬೇಕಿದು ಅಂದಾಗ ಸೊ ಫೀಮೇಲ್ಸ್ ಪ್ರೊಡ್ಯೂಸ್ X ಏನ್ ಕೊಡುತ್ತೆ X. So all X carry X number of chromosome or X chromosome because she has a similar type of chromosomes XX. ಹಾಗಾಗಿ ಎಲ್ಲಾ X ಕೂಡ X ಕ್ರೋಮೋಸೋಮ್ ಅನ್ನೇ ಕ್ಯಾರಿ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕಿದು 22A ಪ್ಲಸ್ X 22A ಪ್ಲಸ್ X ಅಂತ ಕರಿತೇವೆ, ಹೌದಲ್ವಾ? ಈಗ ನೋಡೋಣ ಹಾಗಾದ್ರೆ which one is heterogamety. So in humans males are heterogamety because males produce two types of sperms with X number of chromosome and sperms with Y number of chromosome. ಹಾಗಾಗಿ ಎರಡು ರೀತಿ ಒಂದು ಗೇಮೆಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಮೇಲ್ ಏನಾಗ್ತಾರೆ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಮೇಲ್ಸ್ ಆರ್ ಹೆಟಿರೋಗೆಮೆಟಿ, ಫೀಮೇಲ್ಸ್ ಆರ್ ಹೋಮೋಗೆಮೆಟಿ ಬಿಕಾಸ್ ಏನಾಗಿರ್ತದೆ ಫೀಮೇಲ್ಸ್ ಕ್ಯಾರಿ ಸಿಮಿಲರ್ ಟೈಪ್ ಆಫ್ ಕ್ರೋಮೋಸೋಮ್ಸ್ XX. So she can produce similar type of gametes carry X number of chromosome. ಒಂದೇ ರೀತಿ ಕ್ರೋಮೋಸೋಮ್ ಇರುತ್ತೆ ಎಗ್ ಅಲ್ಲಿ, ಅರ್ಥ ಆಗ್ತಿದೆಯಲ್ಲ? And now diffusion of these two gametes. ಈಗ sperm with X so combines with the egg with carry same number, that is X number. ಇವೆರಡು ಕಂಬೈನ್ ಆದಾಗ ಆ ಇಂಡಿವಿಜುವಲ್ ಅಲ್ಲಿ ಏನಾಗುತ್ತೆ ನೋಡಿ XX. then ಇದೇ ಸ್ಪರ್ಮ್ Y ಸ್ಪರ್ಮ್ ಇದ್ರ ಜೊತೆ ಕ್ಯಾರಿ ಆದಾಗ ಏನಾಗುತ್ತೆ ಇಂಡಿವಿಜುವಲ್ XY. ಸೊ ಅಲ್ಲಿಗೆ ಏನಾಗುತ್ತೆ XX ಇದ್ರೆ ಸ್ಪರ್ಮ್ ಅಲ್ಲಿ X ಇದ್ದು ಈ X ಜೊತೆ ಸೇರ್ಕೊಂಡ್ರೆ ಸೊ ಈ ಇಂಡಿವಿಜುವಲ್ಸ್ ಆರ್ ಫೀಮೇಲ್ಸ್. ಏನಾಗ್ತಾರೆ ಇವರು? ಸೊ ದೇ ಬಿಕಮ್ ಫೀಮೇಲ್ಸ್. XY ಇದ್ರೆ ದೇ ಬಿಕಮ್ ಮೇಲ್ಸ್. Here in case of human beings the determination of sex by males because males are heterogamety. They have two types of chromosomes X and Y. So Y just to determine the male sex ಏನ್ ಮಾಡುತ್ತೆ Y ಕ್ರೋಮೋಸೋಮ್ ಡಿಟರ್ಮೈನ್ ಮಾಡ್ಕೊಡುತ್ತೆ.
ಇದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಈಸ್ ಮೇಲ್ ಅಂತ ಡಿಟರ್ಮೈನ್ ಮಾಡುತ್ತೆ ವೈ ಕ್ರೋಮೋಸೋಮ್. ಹಾಗಾಗಿ ನಾವು ಹ್ಯೂಮನ್ ಬೀಯಿಂಗ್ ಅಲ್ಲೂ ಕೂಡ ಏನ್ ನೋಡ್ತೇವೆ ಡಿಟರ್ಮಿನೇಷನ್ ಅಲ್ಲಿ ನಾವು, ಸೊ ಮೇಲ್ಸ್ ಆರ್ ಹೆಟಿರೋಗೆಮೆಟಿ, ದಟ್ ಟೈಪ್ ಆಫ್ ಡಿಟರ್ಮಿನೇಷನ್ ಈಸ್ ಕಾಲ್ಡ್ XX XY type of sex determination. So this is the brief summary of the sex determination in different types of species including human being also. But in yesterday's class, so I forgot the mutation types. ನಾನು ನಿನ್ನೆಯ ಒಂದು ತರಗತಿಯಲ್ಲಿ ಮ್ಯೂಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೇಳಿದ್ದೀನಿ ನಿಮಗೆ, ಎಕ್ಸ್ಪ್ಲೈನ್ ಮಾಡಿದೆ. ಆ ಮ್ಯೂಟೇಷನ್ನಲ್ಲಿ ಮ್ಯೂಟೇಷನ್ ಅಂದರೆ ಏನು, ಮ್ಯೂಟಾಜೆನಿಸಿಸ್ ಅಂದರೆ ಏನು, ಮ್ಯೂಟಾಜನ್ಸ್ ಅಂದರೆ ಏನು, ಎಷ್ಟು ಟೈಪ್ಸ್ ಇದೆ ಮ್ಯೂಟಾಜನ್ಸ್ ಅಂತ ಹೇಳ್ತೇವೆ, ಆ ಟೈಪ್ಸ್ ಎಕ್ಸಾಂಪಲ್ಸ್ ಏನು ಅಂತ ಹೇಳಿದೆ. ಬಟ್ ಒಂದನ್ನು ನಾನು ಮರ್ತಿದ್ದು, ದಟ್ ಈಸ್ ಮ್ಯೂಟೇಷನ್ ಟೈಪ್ಸ್. ಎಷ್ಟು ಟೈಪ್ಸ್ ಮ್ಯೂಟೇಷನ್ ಅನ್ನು ನಾವು ನ್ಯಾಚುರಲ್ ಆಗಿ ನೋಡಬಹುದು ಅಂದಾಗ ಇಲ್ಲಿ, ಸೊ ವಿ ಕ್ಯಾನ್ ಸ್ಟಡೀಡ್ 2 ಟೈಪ್ಸ್ ಆಫ್ ಮ್ಯೂಟೇಷನ್ಸ್. 2 ರೀತಿ ಮ್ಯೂಟೇಷನ್ಸ್ ಅನ್ನ ನಾವು ನೋಡಬಹುದು. ಸೊ ದೋಸ್ 2 ಟೈಪ್ಸ್ ಆಲ್ಸೋ ಗಿವನ್ ಇನ್ ಯುವರ್ ಸಿಲೆಬಸ್, ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ 2 ಕೊಟ್ಟಿದ್ದಾರೆ. ಸೊ ಅದನ್ನ ಈಗ ನಾನು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ದಟ್ ಒನ್ ಈಸ್ ದಿ ಮ್ಯೂಟೇಷನ್ ಟೈಪ್ಸ್. Mutation types. So here we can classify mutation types into 2 types or 2 categories. 2 ರೀತಿಯಾಗಿ ನೋಡಬಹುದು. One is chromosomal mutation, type of mutation. Another one is gene mutation. Mutation anna, that is sudden heritable change anta ಕರೀತೀವಿ, or alteration of DNA base pair. So that results changes in the phenotype and genotype of an organism. ಈಗ ಈ ಮ್ಯೂಟೇಷನ್ ನಲ್ಲಿ 2 ರೀತಿ ನೋಡ್ತೀವಿ. Mutation takes place or due to the alteration of chromosomes or gene ಅಂತ ಕರಿತೀವಿ. ಹಾಗಾಗಿ ಸೊ ಕ್ರೋಮೋಸೋಮಲ್ ಮ್ಯೂಟೇಷನ್ ಅಂತ ಕರಿತೀವಿ, ಇನ್ನೊಂದನ್ನ ಜೀನ್ ಮ್ಯೂಟೇಷನ್ ಅಂತ ಕರಿತೇವೆ. ಈ ಕ್ರೋಮೋಸೋಮಲ್ ಮ್ಯೂಟೇಷನ್, ದಿಸ್ ಇಸ್ ಡ್ಯೂ ಟು ಕ್ರೋಮೋಸೋಮಲ್ ಅಬರೇಷನ್ and aneuploidy. ಸೊ ಕ್ರೋಮೋಸೋಮಲ್ ಮ್ಯೂಟೇಷನ್ ಏನು ಅಂತಂದ್ರೆ 2 ಕಾರಣದಿಂದ ಉಂಟಾಗುತ್ತೆ. ಒಂದು ಕ್ರೋಮೋಸೋಮಲ್ ಅಬರೇಷನ್ ಅಂತ ಕರಿತೇವೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಅಬರೇಷನ್? ದಟ್ ಈಸ್ ದಿ ಆಲ್ಟರೇಷನ್ ಆಫ್ ಎಂಟೈರ್ DNA ಸ್ಟ್ರಾಂಡ್ ಆರ್ DNA ಸ್ಟ್ರಕ್ಚರ್. ಈ ಟೈಪ್ ಅಲ್ಲಿ ಏನಾಗುತ್ತೆ, DNA ಸ್ಟ್ರಕ್ಚರ್ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗ್ಬಿಡುತ್ತೆ, ಆಲ್ಟರ್ ಆಗ್ತದೆ. ಅದು ನಾವೇನಂತ ಕರಿತೀವಿ, ಕ್ರೋಮೋಸೋಮಲ್ ಅಬರೇಷನ್. ಮತ್ತೆ ಇದರಲ್ಲಿ ಬೇಕಾದಷ್ಟು ಟೈಪ್ಸ್ ಅನ್ನ ನಾವು ನೋಡ್ತೇವೆ. ಇದರಲ್ಲಿ ಡಿಲಿಷನ್ ಇದೆ, ಇನ್ಸರ್ಷನ್ ಅಂತ ಹೇಳ್ತೀವಿ, ಟ್ರಾನ್ಸಿಷನ್ ಅಂತ ಕರಿತೀವಿ, ಟ್ರಾನ್ಸ್ಲೋಕೇಶನ್ ಅಂತ ಹೇಳ್ತೀವಿ, ಬೇಕಾದಷ್ಟು ಟೈಪ್ಸ್ ಇದೆ. ಸೊ ಟೋಟಲಿ ಹೇಳಿದಾಗ DNA ಸ್ಟ್ರಕ್ಚರ್ ಏನಾಗುತ್ತೆ, ಆಲ್ಟರ್ ಆಗುವಂಥದ್ದು, ಅದನ್ನ ಕ್ರೋಮೋಸೋಮಲ್ ಅಬರೇಷನ್ ಅಂತ ಕರಿತೇವೆ. Aneuploidy, that is change the number in chromosomes. ಏನು ಕ್ರೋಮೋಸೋಮ್ ಕಾನ್ಸ್ಟೆಂಟ್ ನಂಬರ್ ಇರ್ತದಲ್ಲ, ಇದೇನಾಗ್ತದೆ ಇಂಡಿವಿಜುವಲ್ಸ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇನ್ ಹ್ಯೂಮನ್ ಬೀಯಿಂಗ್ಸ್ ದಿ 2n ನಂಬರ್ ಈಸ್ 46. ಇಲ್ಲೇನಾಗುತ್ತೆ, ಚೇಂಜ್ ಆದಾಗ, aneuploidy ಆದಾಗ, either addition or deletion of chromosomes due to the failure of segregation of chromatids in the meiotic cell division, that is in crossing over. ಏನಾಗ್ತದೆ, ಒಂದು ಹೆಚ್ಚಿಗೆ ಆಗಬಹುದು, ಒಂದು ಕಡಿಮೆ ಆಗಬಹುದು. ದಟ್ ಈಸ್ ದಿ ಚೇಂಜ್ ದಿ ನಂಬರ್ ಇನ್ ಕ್ರೋಮೋಸೋಮ್. ಸೊ ಅದು ಕಡಿಮೆ ಆದಾಗ ಏನಾಗುತ್ತೆ, 45 ಆಗ್ತದೆ, ಜಾಸ್ತಿ ಆದಾಗ 47, 48 ಆಗ್ತದೆ. ಇದನ್ನೇ ಚೇಂಜ್ ದಿ ನಂಬರ್ ಇನ್ ಕ್ರೋಮೋಸೋಮ್, ಐದರ್ ಅಡಿಷನ್ ಆರ್ ಡಿಲಿಷನ್ ಆಫ್ ಕ್ರೋಮೋಸೋಮ್ ಅಂತ ಕರಿತೇವೆ. ಈ 2 ಕಾರಣಗಳು ನಾವೇನಂತ ಕರಿತೀವಿ, ಕ್ರೋಮೋಸೋಮಲ್ ಮ್ಯೂಟೇಷನ್. ಇನ್ನೆರಡು ಯಾವ್ದಿಂದ ಇನ್ನೊಂದು ಯಾವ ರೀತಿ ಆಗುತ್ತೆ, ಜೀನ್ ಮ್ಯೂಟೇಷನ್ ಅಂತ ಕರಿತೇವೆ. ಇಲ್ಲೇನಾಗ್ತದೆ, ಕ್ರೋಮೋಸೋಮ್ ಇರ್ತಕ್ಕಂಥ ಜೀನ್ಸ್ ಏನಾಗುತ್ತೆ, ರೀಪ್ಲೇಸ್ ಆಗ್ತದೆ, ಆಲ್ಟರ್ ಆಗ್ತದೆ. ಆ ಆಲ್ಟರ್ ಆಗೋದ್ರಿಂದ
ನಾವೇನಂತ ಕರಿತೀವಿ ಜೀನ್ ಮ್ಯೂಟೇಷನ್. ಹಿಯರ್ ಸೊ ವಿ ಕ್ಯಾನ್ ಸ್ಟಡಿ ಟೂ ಟೈಪ್ಸ್ ಆಫ್ ಜೀನ್ ಮ್ಯೂಟೇಷನ್. One is point mutation. Point mutation. Second one is that is frame shift. Frame shift mutation. ನೋಡಿ ಈಗ ನಮ್ಮ ಸಿಲೆಬಸ್ ಅಲ್ಲಿ ಎರಡು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಯಾವುದಕ್ಕೆ? ದಟ್ ಈಸ್ ಜೀನ್ ಮ್ಯೂಟೇಷನ್ಗೆ. ಒಂದು ಪಾಯಿಂಟ್ ಮ್ಯೂಟೇಷನ್ ಅಂತ ನೋಡ್ತೀವಿ, ಜೀನ್ ಮ್ಯೂಟೇಷನ್ಗೆ ಬರುತ್ತೆ, ಕಮ್ ಅಂಡರ್ ದಿ ಜೀನ್ ಮ್ಯೂಟೇಷನ್. ಎರಡನೇದು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಕರಿತೇವೆ. Coming to the first one, ಯಾವುದು? That is the point mutation. ಏನಿದು ಪಾಯಿಂಟ್ ಮ್ಯೂಟೇಷನ್? ಒಂದೇದು ನೋಡೋಣ. ಏನ್ ಹಾಗಂದ್ರೆ ಪಾಯಿಂಟ್ ಮ್ಯೂಟೇಷನ್ ಅಂದಾಗ change the single base pair of DNA. Change the single base pair of DNA. ಏನು DNA? ಮುಂದಿನ ಒಂದು ಚಾಪ್ಟರ್ ಅಲ್ಲಿ ನೀವು ಸ್ಟಡಿ ಮಾಡೋರಿದ್ದೀರಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಆಗ ಡಿಟೇಲ್ ಆಗಿ ನಾವು ನೋಡ್ತೇವೆ ಆ ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಏನು, ಸೊ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂದ್ರೆ ಏನು, ಬೇಸ್ ಪೇರ್ ಅಂದ್ರೆ ಏನು ಅನ್ನೋದನ್ನ ನೋಡ್ತೇವೆ. ಜಸ್ಟ್ ಸೊ ಯು ವಾಚ್ ಇಟ್. ದಟ್ ಈಸ್ ದಿ ಸೀಕ್ವೆನ್ಸ್, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆರ್ ಬೇಸ್ ಪೇರ್ ಅಂತ ಕರೀತೇವೆ. ಈಗ DNA ಡಬಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್, ಎರಡು ಸ್ಟ್ರಾಂಡ್ ಇರುವಂತಹ ಸ್ಟ್ರಕ್ಚರ್. ಸೊ ಇನ್ ಕೇಸ್ ಆಫ್ ಪಾಯಿಂಟ್ ಮ್ಯೂಟೇಷನ್, that is alter the one base pair of DNA or change the one single base pair of DNA. ಅದನ್ನ ಏನಂತ ಕರಿತೀವಿ? ಪಾಯಿಂಟ್. ಒಂದು ಪಾಯಿಂಟ್ ಅಲ್ಲಿ ಆಗ್ತಾ ಇದೆ, ಹಾಗಾಗಿ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೇವೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈಗ ಸೀಕ್ವೆನ್ಸಿಂಗ್ ಹೋಗಿರುತ್ತೆ ಎಲ್ಲಿ? ಈ ಒಂದು ಡಬಲ್ ಸ್ಟ್ರಾಂಡ್ ಅಲ್ಲಿ DNA ಅಲ್ಲಿ. ಈ ಸೀಕ್ವೆನ್ಸ್ ಅಲ್ಲಿ ನ್ಯೂಕ್ಲಿಯೋಟೈಡ್ ಅರೇಂಜ್ ಆಗಿರ್ತದೆ, ನೈಟ್ರೋಜನಸ್ ಬೇಸ್ ಪೇರ್ ಅರೇಂಜ್ ಆಗಿರ್ತದೆ. ಸೊ ನಾವು ಇದು ತಗೊಳ್ಬಹುದು. ಇದಕ್ಕೆ ಎಕ್ಸಾಂಪಲ್ ಯಾಕೆ ಕೊಡಬಹುದು ಪಾಯಿಂಟ್ ಮ್ಯೂಟೇಷನ್ಗೆ? ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ, ಇದೇ ಸಿಕಲ್ ಸೆಲ್ ಅನಿಮಿಯಾನ ನಾವು ಏನು ಡಿಸಾರ್ಡರ್ಸ್ ಅಲ್ಲಿ ನೋಡ್ತೀವಿ, ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಲ್ಲಿ ನೆಕ್ಸ್ಟ್ ವೆರಿ ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ಲ ಇದೆ, ಅಲ್ಲಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಜಸ್ಟ್ ಸೊ ನೀವು ಇದು ಏನಿದು ಮ್ಯೂಟೇಷನ್ ಏನು, ಏನಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಂಡ್ರೆ ಸಾಕು. ಸೊ ಇನ್ ಪಾಯಿಂಟ್ ಮ್ಯೂಟೇಷನ್ ಈಗ ತಾನೇ ಹೇಳಿದೆ, ನಾನೇನು ಹೇಳಿದೆ, ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಒಂದು ಬೇಸ್ ಪೇರ್ ಏನಾಗ್ತದೆ, ಅದು ಚೇಂಜ್ ಆಗ್ತದೆ. ಸೊ ಇಲ್ಲಿ ನೋಡೋಣ ಹೇಗಾಗ್ತದೆ ಅನ್ನೋದನ್ನ. ಈಗ ಈ ರೀತಿ ಅರೇಂಜ್ ಆಗಿರ್ತದೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್, ಇದನ್ನೇ ನಾವು ಬೇಸ್ ಪೇರ್ ಅಂತ ಕರಿತೀವಿ. ಸೊ GAA TTC ಈ ತರ ಹೋಗಿರ್ತದೆ ಅದು. ಇಲ್ಲಿ ನಾವು ತೋರಿಸ್ತೀವಿ ಸಿಕಲ್ ಸೆಲ್ ಅನಿಮಿಯಾದಲ್ಲಿ 6th ಪೊಸಿಷನ್ ಅಲ್ಲಿ ಏನಾಗುತ್ತೆ, ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗ್ತದೆ. ಅಲ್ಲಿ ಅಮೈನೋ ಆಸಿಡ್ಸ್ ಇರ್ತವೆ, ಅರ್ಥ ಆಗ್ತಿಲ್ಲ? ಫಿಲೈನ್, ಅಲನೈನ್ ಅಂತ ಇದೆ. ಆ ಗ್ಲುಟಾಮಿನ್ ಇರ್ತಕ್ಕಂಥದ್ದು ಏನಾಗುತ್ತೆ, ಅಲ್ಲಿ ವ್ಯಾಲೈನ್ ಬರುತ್ತೆ, 11ನೇದಲ್ಲಿ ಇರ್ತಕ್ಕಂಥ ವ್ಯಾಲೈನ್ ಬಂದು ಏನಾಗುತ್ತೆ ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಅದು ಮುಂದೆ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳೋದ್ರಲ್ಲಿ ಇದೀನಿ. ಸೊ ಈಗ ಜಸ್ಟ್ ಬ್ರೀಫ್ ಆಗಿ ತಿಳ್ಕೊಳ್ಳಿ. ಇಲ್ಲೇನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಕಂಟಿನ್ಯೂಟಿ TC ಈ ರೀತಿ ಸೀಕ್ವೆನ್ಸ್ ಇದೆ. ಈಗ ಒಂದು ಚೇಂಜ್ ಆಗುತ್ತೆ. ಇಲ್ಲಿ T ಅನ್ನೋದು ಏನಾಗುತ್ತೆ, ಒಂದು ಬೇಸ್ ಪೇರ್, ಅದು ಅರ್ಥ ಆಗ್ತಿದೆಯಲ್ಲ? ಒಂದು ನ್ಯೂಕ್ಲಿಯೋಟೈಡ್, ಸಿಂಗಲ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಬೇಸ್ ಪೇರ್ ಅಂದಾಗ ಇದು ಕೆಳಗಡೆ ಇನ್ನೊಂದು ಕರೆಕ್ಟ್ ಆಗಿ ಏನಾಗಿರುತ್ತೆ, ಜೋಡಣೆ ಆಗಿರುತ್ತೆ, ಪೇರ್ ಆಗಿರ್ತದೆ, ಪೇರಿಂಗ್ ಅಂತ ಕರಿತೀವಿ. ಯಾವಾಗಲೂ ಪ್ಯೂರಿನ್ ಪ್ಯಾರ್ ವಿತ್ ಪಿರಿಮಿಡಿನ್ ಅಂತ ಕರಿತೇವೆ. ಪ್ಯೂರಿನ್ಗೆ ಹೋಗಲ್ಲ, ಪಿರಿಮಿಡಿನ್ಗೆ ಹೋಗೋದಿಲ್ಲ. ವೆರಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಹೇಳ್ತೀವಿ, ಇದನ್ನ ಸ್ಟಡಿ ಮಾಡೋಣ. ಸೊ ಇದು ರಿಪ್ಲೇಸ್ ಆಗ್ಬಿಟ್ಟು ಏನಾಗ್ತದೆ, ಈ ಜಾಗಕ್ಕೆ ಸಿ ಇರುವಂತ ಜಾಗಕ್ಕೆ CA ಬರ್ತದೆ. ಇಲ್ಲಿ T pyrimidine, A that is purine. So that is the replacement of pyrimidine or instead of pyrimidine by the addition of ಏನಂತ ಕರಿತೀವಿ, ಪ್ಯೂರಿನ್. ಹೀಗೆ ರಿಪ್ಲೇಸ್ ಆಗ್ತದೆ. ಅದನ್ನು ನಾವು ಏನಂತ ಕರೆಯೋಣ, ಪಾಯಿಂಟ್ ಮ್ಯೂಟೇಷನ್. ವಾಟ್ ಹ್ಯಾಪನ್, ಏನಾಗುತ್ತೆ ಹಾಗಾದ್ರೆ ಅಂದಾಗ ಸೀಕ್ವೆನ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಉಳಿದಿರ್ತಕ್ಕಂಥದ್ದು ಹೀಗೆ ಹೋಗುತ್ತೆ. ಈ ಒಂದು ಏನಿದೆ ಪರ್ಟಿಕ್ಯುಲರ್ ನ್ಯೂಕ್ಲಿಯೋಟೈಡ್, ಇದರ ಒಂದು ಏನಾಗುತ್ತೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಏನಾಗುತ್ತೆ ಹಾಗೆ ಉಳ್ಕೊಳ್ಳುತ್ತೆ, ರಿಮೈನಿಂಗ್ ಅದೇ ರೀತಿ ಹೋಗುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ಏನು DNA ಸೀಕ್ವೆನ್ಸ್ ಇದೆ, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸು, ಇದು ಎಲ್ಲಿ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಆಗ್ಲಿ ಕಾಮ್ ಆಗ್ಲಿ ಇರೋದಿಲ್ಲ, ಕಂಟಿನ್ಯೂಸ್ ಆಗಿರ್ತದೆ. ಏನಾಗಿರುತ್ತೆ, ಇದು ನಿರಂತರವಾಗಿ ಹೋಗಿರ್ತದೆ.
ಆಗ್ತದೆ ಇದು. ಸೊ ಇದನ್ನ ನಾವು ಸೀಕ್ವೆನ್ಸ್ ಅನ್ನ ನಾವೇನಂತ ಕರಿತೀವಿ, ಯುನಾಂಬಿಗಸ್ ಅಂತ ಕರಿತೇವೆ. ನೆಕ್ಸ್ಟ್ ಜೆನೆಟಿಕ್ ಕೋಡ್ ಅಲ್ಲಿ ನಾವು ನೋಡ್ತೀವಿ ಜೀನ್ ನಲ್ಲಿ. ಸೊ ಅಲ್ಲಿ ಇದು ಗೊತ್ತಾಗ್ತದೆ ಯಾವ ರೀತಿ ರೀಡ್ ಮಾಡ್ತೀವಿ ಅದನ್ನ, ಕಂಟಿನ್ಯೂಸ್ ಆಗಿರುವಂತದ್ದು. ಸೊ ಈ ರೀತಿ ರಿಪ್ಲೇಸ್ ಆಗೋದು ಒಂದು ಚೇಂಜ್ ಆದ್ರೆ ಅದನ್ನ ಏನಂತ ಕರೆಯೋಣ, ಪಾಯಿಂಟ್ ಮ್ಯೂಟೇಷನ್. ಈ ಚೇಂಜ್ ಇದೆಯಲ್ಲ, ಇದು ಪ್ಯೂರಿನ್ ಬದಲು ಪ್ಯೂರಿನೇ ಬಂದು ಸೇರ್ಕೊಳ್ಬಹುದು, ಅಥವಾ ಪ್ಯೂರಿನ್ ಬದಲು ಪಿರಿಮಿಡಿನ್ ಆದ್ರೂ ಸೇರ್ಕೊಳ್ಬಹುದು, ಯಾವ್ದಾದ್ರೂ ಸೇರ್ಕೊಳ್ಬಹುದು. ಈ ಟೈಪ್ ಅಲ್ಲಿ ಇರ್ತದೆ ಅದು. ಇದನ್ನ ನಾವು ಪಾಯಿಂಟ್ ಮ್ಯೂಟೇಷನ್. ಹಿಯರ್ ದಿ ಸಿಂಗಲ್ ಬೇಸ್ ಪೇರ್ ಆಫ್ DNA is changed or altered. That type of mutation is called as ಏನಂತ ಕರಿತೀವಿ, ಪಾಯಿಂಟ್ ಮ್ಯೂಟೇಷನ್. Example for this one, sickle cell anemia. So same sickle cell anemia, that one is a genetic disorder ಅಂತ ಕರಿತೇವೆ. So we will study in the Mendelian disorders in very next concept. ಮುಂದಿನ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ಟಡಿ ಮಾಡೋದಿದ್ದೇವೆ. Coming to the frame shift mutation. ಎರಡನೇದು ಬರೋಣ, frame shift mutation. So here, in case of frame shift mutation, so the either insertion or ನೋಡ್ಕೊಳ್ಳಿ, either insertion or deletion of either insertion or deletion of base pair of DNA, base pair of DNA that changes the frame read resulting different translation to the original. ನೋಡಿ ಏನಂದ್ರೆ ಮೀನಿಂಗ್ ಫ್ರೇಮ್ ಶಿಫ್ಟ್ ಅಂದಾಗ ಈಗ ಹೋಗಿರುತ್ತೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಇನ್ ದಿಸ್ ಟೈಪ್ ಅಲ್ಲಿ ಏನಾಗುತ್ತೆ, ಐದರ್ ಇನ್ಸರ್ಷನ್ ಸೇರಿಸುವುದು, ಆರ್ ಡಿಲೀಷನ್ ತೆಗೆಯುವುದು. ಅಲ್ಲಿರ್ತಕ್ಕಂಥ ಯಾವುದೋ ಬೇಸ್ ಪೇರು ಆಡ್ ಆಗುತ್ತೆ, ಇನ್ನೊಂದು ಬಂದು ಆಡ್ ಆಗ್ಬೋದು, ಇದಕ್ಕೆ ಯಾವುದೋ ಒಂದು ಆಡ್ ಆಗ್ಬೋದು, ಅಥವಾ ಇಲ್ಲಿರೋ ಬೇಸ್ ಪೇರು ಡಿಲೀಟ್ ಆಗ್ಬೋದು. ಸೊ insertion or deletion of base pair of DNA that changes the frame read, resulting different translation to the original. ನೋಡಿ ಏನಾಗ್ತದೆ, ಈ ಬೇಸ್ ಪೇರ್ ಯಾವುದೋ ಇದೆ ಅಂತ ಇಟ್ಕೊಳ್ಳೋಣ, ಇದಕ್ಕೆ ಇನ್ನೊಂದು ಯಾವುದೋ ಬಂದು ಸೇರ್ಕೊಳ್ಳುತ್ತದೆ, TTC ಬರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಆಗ ಇದಕ್ಕೆ ಅಡಿಷನ್ ಆಗುತ್ತದು, ಇಲ್ಲಿರ್ತಕ್ಕಂಥ ನ್ಯೂಕ್ಲಿಯೋಟೈಡ್ ಏನಾಗುತ್ತಿದ್ದು ಅಡಿಷನ್ ಆಗ್ತದೆ. ಅಡಿಷನ್ ಆದಾಗ ನಾವು ಓದುವಂತಹ ರೀಡ್ ಮಾಡುವಂತ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಬೇಸ್ ಪೇರ್ ಏನಾಗುತ್ತೆ, ಸೀಕ್ವೆನ್ಸ್ ಆಲ್ಟರ್ಡ್ ಅಂತ ಕರಿತೇವೆ, ಚೇಂಜ್ ಆಗುತ್ತೆ. ಸೊ ದಟ್ ರಿಸಲ್ಟಿಂಗ್ ಡಿಫರೆಂಟ್ ಟ್ರಾನ್ಸ್ಲೇಷನ್ ಟು ದಿ ಒರಿಜಿನಲ್. ಮೊದಲಿತ್ತಲ್ಲ ಆ ರೀಡಿಂಗ್ ಬರೋಲ್ಲ, ಇಲ್ಲಿ ಫ್ರೇಮ್ ಅಂತ ಹೇಳ್ತೀವಿ, ಇಲ್ಲೇನಾಗುತ್ತೆ ಸೇರಿಸೋದ್ರಿಂದ ಬೇರೆ ಟೈಪ್ ಆಗುತ್ತೆ ನ್ಯೂಕ್ಲಿಯೋಟೈಡ್. ಇಲ್ಲ ಸಮ್ ಟೈಮ್ ಇದು ಹೋಗುತ್ತೆ ಅಂತ ಇಟ್ಕೊಳ್ರಿ, ಇಲ್ಲಿರ್ತಕ್ಕಂತಹ ನ್ಯೂಕ್ಲಿಯೋಟೈಡ್ ಏನಾಗುತ್ತೆ ಅಲ್ಲಿ, ದಟ್ ಈಸ್ ಡಿಲೀಟೆಡ್ ಅಂತ ಕರಿತೀವಿ. ಏನಾಗುತ್ತೆ, ಇಲ್ಲಿಂದ ನಾವು ನೋಡ್ಕೊಂಡು ಹೋಗುವಾಗ ಅಗೈನ್ ಸೀಕ್ವೆನ್ಸ್ ಏನಾಗುತ್ತೆ, ಕ್ಯಾನ್ ಬಿ ಆಲ್ಟರ್ಡ್, ಬದಲಾಗ್ತದೆ. ಸೊ ಇದನ್ನ ನಾವೇನಂತ ಕರಿತೇವೆ, ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೊ ಇನ್ಸರ್ಷನ್ ಆರ್ ಡಿಲಿಷನ್ ಆಫ್ ಬೇಸ್ ಪೇರ್, ಒಂದು ಪೂರ್ತಿ ಬೇಸ್ ಪೇರ್ ಹೋಗುತ್ತೆ, ಈ ತರ ಆಡ್ ಆಗಬಹುದು ಅಥವಾ ಡಿಲೀಟ್ ಆಗಬಹುದು. ಏನ್ ಕೊಡುತ್ತೆ, ಚೇಂಜ್ ದಿ ಫ್ರೇಮ್ ರೀಡ್, ಮುಂದಿನ ನ್ಯೂಕ್ಲಿಯೋಟೈಡ್ ಫ್ರೇಮ್ ಏನಿದೆ ಸೀಕ್ವೆನ್ಸ್ ಬದಲಾಗುತ್ತೆ. ಚೇಂಜ್ ದಿ ಫ್ರೇಮ್ ರೀಡ್ ರಿಸಲ್ಟಿಂಗ್ ಡಿಫರೆಂಟ್ ಟ್ರಾನ್ಸ್ಲೇಷನ್, ಬೇರೆ ರೀತಿ ಟ್ರಾನ್ಸ್ಲೇಷನ್ ಆಗ್ತದೆ. ನೆಕ್ಸ್ಟ್ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ mRNA ಬೈಂಡ್ ಆಗುತ್ತೆ, mRNA ಇಂದ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ದಿ ಅಮೈನೋ ಆಸಿಡ್ಸ್ ಅಲ್ಲಿ ಏನಾಗುತ್ತೆ, ಸೀಕ್ವೆನ್ಸ್ ಆಗುವಾಗ ರೀಡ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಆ ಬದಲಾವಣೆ ಬೇರೆ ರೀತಿ ಟರ್ನ್ ಆಗುತ್ತೆ. ಹಾಗಾಗಿ ಸೊ ಟ್ರಾನ್ಸ್ಲೇಷನ್ ಟು ದಿ ಒರಿಜಿನಲ್. ಸೊ ದಿಸ್ ಇಸ್ ದಿ ಡೆಫಿನಿಷನ್ ಫಾರ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಎಕ್ಸಾಂಪಲ್ ಫಾರ್ ದಿಸ್ ಒನ್, ಮಸ್ಕ್ಯುಲರ್ ಡಿಸ್ಟ್ರೋಫಿ. ಯಾವ್ದು ಕೊಡ್ಬೋದು ಇದಕ್ಕೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ. And cystic fibrosis. So ಈ ಎರಡನ್ನ ಫ್ರೇಮ್ ಶಿಫ್ಟ್ ಗೆ ಕೊಡಬಹುದು. So what is meant by muscular dystrophy? ಏನದು, that is inflammation or degeneration of muscles. ನಮ್ಮ ದೇಹದಲ್ಲಿ
ಮಸಲ್ಸ್ ಏನಾಗುತ್ತೆ ಕರಗ್ತಾ ಬರುತ್ತೆ. ಡಿಜನರೇಷನ್ ಆಫ್ ಮಸಲ್ಸ್ ಆರ್ ಇನ್ಫ್ಲಮೇಷನ್ ಆಫ್ ಮಸಲ್ಸ್ that results a genetic disorder called as muscular dystrophy ಅಂತ ಕರೀತೇವೆ. Second one, cystic fibrosis. So it is one of the chronic disorder that affects the digestive system and the lungs. Cystic fibrosis ಅನ್ನೋದು ಒಂದು ಕ್ರೋನಿಕ್ ಡಿಸಾರ್ಡರ್. ಏನಕ್ಕೆ ಅಫೆಕ್ಟ್ ಮಾಡುತ್ತಿದ್ದು? ಲಂಗ್ಸ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನ ಅಫೆಕ್ಟ್ ಮಾಡ್ತದೆ. ರಿಸಲ್ಟ್ಸ್ ದಿ ಅಕ್ಯುಮಿಲೇಷನ್ ಆಫ್ ಮ್ಯೂಕಸ್ ಅಂಡ್ ಜ್ಯೂಸ್, ದಟ್ ಒನ್ ಈಸ್ ಥಿಕ್ ಅಂತ ಕರಿತೇವೆ. ಏನಾಗುತ್ತೆ ಅಲ್ಲಿ ಲಂಗ್ಸ್ ಅಲ್ಲಿ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಸೆಕ್ರೇಷನ್ ಆಗುವಂತ ಮ್ಯೂಕಸ್ ಮತ್ತೆ ಜ್ಯೂಸಸ್ ಏನಾಗುತ್ತೆ ಥಿಕ್ ಆಗಿರ್ತದೆ. ಏನಾಗಿರುತ್ತಲ್ಲಿ ಟ್ರಾನ್ಸ್ಪರೆಂಟ್ ಇರೋದಿಲ್ಲ, ಥಿಕ್ ಆಗಿರುತ್ತೆ. ಹಾಗೆ ಅಕ್ಯುಮಿಲೇಷನ್ ಆಗಿ 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 ಏನಾಗುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ದಟ್ ಕ್ರಿಯೇಟ್ಸ್ ಬ್ರೀತಿಂಗ್ ಪ್ರಾಬ್ಲಮ್ಸ್. ಸೊ ಅಲ್ಲೇನಾಗ್ತದೆ ರೆಗ್ಯುಲರ್ ನಡೆಯುವಂತ ಸಿಸ್ಟಮ್ ಎಲ್ಲ ಕೂಡ ಆಲ್ಟರ್ ಆಗ್ತದೆ. ಇದನ್ನ ನಾವು ಸಿಸ್ಟಿಕ್ ಫೈಬ್ರೋಸಿಸ್, ಒನ್ ಆಫ್ ದಿ ಕ್ರೋನಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ದಟ್ ಅಫೆಕ್ಟ್ಸ್ ಲಂಗ್ಸ್ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್. ದೀಸ್ ಟೂ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಯಾವ್ದಕ್ಕೆ ಕೊಡ್ಬೋದು ನಾವು? ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಸೊ ದಿಸ್ is enough for today's class. Then I will take up the next concept, pedigree analysis and the genetic disorders in the next class. Till then, goodbye.